ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಪರಮಧಾಮದಲ್ಲಿ ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ದಿನಾಂಕ 28/5/2024 ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಈ ದಿನದ ವರದಾನದ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನದ ವರದಾನವಾಗಿದೆ, ಶುಭ ಭಾವನೆ ಶುಭ ಕಾಮನೆಯ ಸಹಯೋಗದಿಂದ ಆತ್ಮಗಳನ್ನು ಪರಿವರ್ತನೆ ಮಾಡುವಂತಹ ಸಫಲತಾ ಸಂಪನ್ನ ಭವ. ಯಾವಾಗ ನಾವು ಸಕ್ಸಸ್ಫುಲ್ಲಿಂದ ತುಂಬ್ತೀವಿ, ಸಕ್ಸಸ್ಫುಲ್ ಆಗ್ತೀವಿ ಅಂತಂದರೆ ಸಫಲತಾ ಸಂಪನ್ನ ಅನ್ನೋದು ಒಂದೇ, ಸಕ್ಸಸ್ಫುಲ್ ಅನ್ನೋದು ಒಂದೇ. ಯಾವಾಗ ಅಂದರೆ ಇನ್ನೊಂದು ಆತ್ಮನನ್ನು ನಮ್ಮ ಶುಭ ಭಾವನಾ ಮತ್ತು ಶುಭ ಕಾಮನೆಯಿಂದ ಪರಿವರ್ತನೆ ಮಾಡುವಂತಾದಾಗ, ಆ ಶಕ್ತಿ ನಾವು ಪಡೆದುಕೊಂಡಾಗ, ಅನೇಕ ಆತ್ಮರ ಪರಿವರ್ತನೆಯನ್ನು ನಾವು ಮಾಡಿದಾಗ ಈ ಒಂದು ಲೈಫಲ್ಲಿ ನಾವು ಬಂದದ್ದು ಸಕ್ಸಸ್. ಯಾಕೆ ಅಂತಂದರೆ ಈ ಒಂದು ಬ್ರಾಹ್ಮಣ ಜೀವನ ಇರುವಂಥದ್ದೇ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡಲಿಕ್ಕೆ. ವಿಶ್ವ ಪರಿವರ್ತನೆ ಆಗಬೇಕು ಅಂತಂದರೆ ವಿಶ್ವದಲ್ಲಿರುವ ಆತ್ಮರು ಪರಿವರ್ತನೆ ಆಗಬೇಕು. ವಿಶ್ವದಲ್ಲಿರುವ ಆತ್ಮರು ಪರಿವರ್ತನೆ ಆಗಬೇಕು ಅಂತಂದರೆ ಅವರಿಗೆ ಪರಿವರ್ತನೆ ಮಾಡಿಕೊಳ್ಬೇಕು ಅಂತ ಅನ್ನಿಸಬೇಕು. ಅವರ ಭಾವನೆಗಳು ನಾವು ಹೇಳಿದಂತೆ ಪರಿವರ್ತನೆ ಆಗಬೇಕಾಗ್ತದೆ. ಅವರ ಇಚ್ಛೆಗಳು ಬದಲಾದಾಗ ಅವರ ಭಾವನೆಗಳು ಬದಲಾಗುತ್ತೆ. ಅವರ ಭಾವನೆಗಳು ಬದಲಾದಾಗ ಅವರ ಬದುಕು ಬದಲಾಗುತ್ತೆ, ಅವರ ಭವಿಷ್ಯ ಬದಲಾಗುತ್ತೆ. ಹಾಗಾಗಿ ಮೊದಲಾಗಿ ಅವರ ಇಚ್ಛೆಗಳನ್ನು ನಾವು ಬದಲಾವಣೆ ಮಾಡಬೇಕಾಗಿರುವಂಥದ್ದು. ಈಗ ಒಂದು ಬಸ್ಸಲ್ಲಿ ಕೂತಿರೋ ಮನುಷ್ಯನನ್ನು ಇಳಿಸಿಬಿಟ್ಟು ಇನ್ನೊಂದು ಬಸ್ಸಿಗೆ ಹತ್ತಿಸಬೇಕು ಅಂತಂದರೆ ಆತ ಎಲ್ಲಿಗೆ ಹೋಗಬೇಕು ಅಂದ್ಕೊಂಡು ಆ ಬಸ್ಸಲ್ಲಿ ಕೂತಿದ್ನೋ ಅದೆಲ್ಲ ನಾವು ಹೋಗಬೇಕಾಗಿರೋದು ಇದು ಅಂತ ಆತನಿಗೆ ಅರ್ಥ ಮಾಡಿಸಿದಾಗ ಆತ ಆ ಬಸ್ಸನ್ನು ಇಳಿದುಬಿಟ್ಟು ಈ ಬಸ್ಸಿಗೆ ಬರ್ತಾನೆ. ಅದರ ರೂಟೇ ಬೇರೆ ಇದರ ರೂಟೇ ಬೇರೆ ಆಗಿದ್ದರೂ ಕೂಡ ಆತ ಎಲ್ಲಿಗೆ ಹೋಗಬೇಕು ಅನ್ನೋ ಕನ್ವಿನ್ಸಿಂಗ್ ಕರೆಕ್ಟಾಗಿ ನಾವು ಮಾಡಿಸಿದ್ದೇ ಆದರೆ ನಾವು ಹೋಗಬೇಕಾಗಿರೋದು ಈ ರಸ್ತೆನೇ, ಈ ಬಸ್ಸೇ, ಈ ವಾಹನದಲ್ಲೇ ಕೂತ್ಕೋಬೇಕು ಅನ್ನೋ ಕ್ಲಾರಿಟಿ ಕೊಡೋವರೆಗೂ ಆ ಬಸ್ಸನ್ನು ಇಳಿಯಲ್ಲ. ಆತ ತಂದೇ ಆದಂಥ ಒಂದು ಸೀಟ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾನೆ. ಹಾಗೆ ಜೀವನದಲ್ಲಿ ಇವತ್ತು ಯಾರೂ ಕೂಡ ಹಿಂಗೆ ಹೋಗಬೇಕು ಅಂದ್ಕೊಂಡು ಹುಟ್ಟಿದವರಲ್ಲ.
ಎಲ್ಲರೂ ಜೀವನ ಮಾಡುವುದನ್ನು ನೋಡಿ ಈತನು ಒಂದು ಜೀವನ ಮಾಡಲಿಕ್ಕೆ ಆರಂಭ ಮಾಡಿದಾತ ಅಷ್ಟೇನೆ. ಸಮಾಜವನ್ನು ನೋಡಿ, ಜಗತ್ತನ್ನು ನೋಡಿ, ಪ್ರಕೃತಿಯನ್ನು ನೋಡಿ ತಂದು ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಆರಂಭ ಮಾಡ್ತಾನೆ ಮನುಷ್ಯ. ಆದರೆ ಆ ಒಬ್ಬ ಮನುಷ್ಯನಿಗೆ ತನ್ನದೇ ಆದಂಥ ಗುರಿ ಗೊತ್ತಿಲ್ಲ. ತಮ್ಮ ತಂದೆ ಎಲ್ಲೋ ಆರಂಭ ಮಾಡಿದ್ದ, ಬಂದು ಎಲ್ಲೋ ನಿಂತ್ಕೊಂಡಿದ್ದಾನೆ. ತಮ್ಮ ತಾತ ಎಲ್ಲೋ ಆರಂಭ ಮಾಡಿದ್ದ, ಎಲ್ಲೋ ಬಂದು ನಿಂತ್ಕೊಂಡಿದ್ದಾನೆ. ತಮ್ಮ ಅಕ್ಕಪಕ್ಕದವರು ಎಲ್ಲೋ ಆರಂಭ ಮಾಡಿ ಎಲ್ಲಿಗೋ ಬಂದು ನಿಂತಿದ್ದಾರೆ. ಇವತ್ತು ನಾನು ಎಲ್ಲಿ ಆರಂಭ ಮಾಡಬೇಕು, ಎಲ್ಲಿ ನಿಲ್ಲಬೇಕು ಅನ್ನೋದು ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ಬರು ಒಂದು ರಸ್ತೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಕೆಲವರು ಜನಗಳನ್ನು ಗಳಿಸುವಂತಹ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಜನಗಳ ಮಧ್ಯೆ ಇದ್ದುಕೊಂಡು ಜನಗಳನ್ನು ಪ್ರೀತಿಯನ್ನು ಗಳಿಸಬೇಕು ಅಂತ ಅದರ ಹಿಂದೆ ಬಹಳ ದೂರ ಹೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವರು ಹೆಸರನ್ನು ಗಳಿಸಬೇಕು ಅಂತ ಹೆಸರಿನಿಂದ ಹೋಗಿ ಒಂದು ಹಂತದಲ್ಲಿ ತುಂಬ ದೂರ ಹೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವರು ಹಣ ಮಾಡಬೇಕು ಅಂತ ಇಚ್ಛೆ ಇಟ್ಕೊಂಡು ಆ ಹಣದ ರಸ್ತೆಯಲ್ಲಿ ತುಂಬ ದೂರ ಹೋಗ್ಬಿಟ್ಟಿದ್ದಾರೆ. ಇಷ್ಟೇ, ಕೆಲವರು ಹೆಸರು ಸಂಪಾದನೆ ಮಾಡ್ತಾರೆ, ಕೆಲ ಜನ ಸಂಪಾದನೆ ಮಾಡ್ತಾರೆ, ಕೆಲವರು ಧನ ಸಂಪಾದನೆ ಮಾಡ್ತಿದ್ದಾರೆ. ಇನ್ನು ಕೆಲವರು ಏನೋ ಒಂದು ಇಚ್ಛೆ ಇಟ್ಕೊಳ್ಬೇಕು ಅನ್ನೋಷ್ಟ್ರೊಳಗಡೆ ಅವ್ರಿಗೆ ಒಂದು ಮುಗೇಣ ಇನ್ನೊಂದು ಮುಗೇಣ ಒಂದು ಜವಾಬ್ದಾರಿಗಳು ಬರ್ತಾ ಇರೋದರಿಂದ ಆ ಜವಾಬ್ದಾರಿ ನಿಭಾಯಿಸೋದ್ರಲ್ಲಿ ಅವ್ರಿಗೆ ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಕಡೆ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ. ಗಾಳಿ ಬಿಟ್ಟ ಕಡೆ ಜೋಲಿ ಹೊಡಿತಾ ಇರೋದು, ಹೆಜ್ಜೆ ಇಡ್ತಾ ಇರೋದು, ಮುಂದೆ ಸಾಕ್ತಾ ಇರೋದು. ಬಿರುಗಾಳಿಯಲ್ಲಿ ಹೋಗುವಾಗ ನಾವು ಅಂದುಕೊಂಡಿರೋದು ಒಂದು ದಾರಿಗೆ ಹೋಗಬೇಕಂತ, ಅದು ದಬ್ಬುಕೊಂಡು ದಾರಿ ಬಿಡಿಸಿ ಆ ಕಡೆ ಈ ಕಡೆ ತಳ್ಳುತ್ತಾನೆ ಇರುತ್ತೆ. ಹಾಗೆ ಜೀವನದಲ್ಲಿ ನಮಗೆ ಒತ್ತಡಗಳು, ಜವಾಬ್ದಾರಿಗಳನ್ನುವ ಬಿರುಗಾಳಿ ಬೀಸ್ತಾ ಇದ್ದಾಗ, ಪರಿಸ್ಥಿತಿಗಳನ್ನುವ ಬಿರುಗಾಳಿ ಬೀಸ್ತಾ ಇದ್ದಾಗ ಅವರು ಯಾವ ದಾರಿ ಅಂದ್ಕೊಂಡ್ರು ಕೂಡ ಆ ದಾರಿಗಲ್ಲಿನೂ ಸರಿಯಾಗಿ ಹೋಗೋಕ್ಕಾಗದೆ ಆ ಕಡೆ ಈ ಕಡೆ ತಡಕಾಡಿಕೊಂಡು ಭಾರ ಹೊತ್ಕೊಂಡು ಸಾಕ್ತಿದ್ದಾರೆ. ಇದು ಇವತ್ತು ಎಲ್ಲರ ಪರಿಸ್ಥಿತಿ ಆಗೋಗಿದೆ. ಆದರೆ ಇವತ್ತು ನಾವು ಬ್ರಹ್ಮಕುಮಾರಿಯರಿಗೆ ಈ ಒಂದು ವಿಶ್ವವಿದ್ಯಾಲಯದನ್ನು ಹಂಗೋ ಹಿಂಗೋ ಮಾಡಿ ಬಂದು ಮುಟ್ಟಿದ ಮೇಲೆ ಇಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ ಒಂದು ನಿರ್ದೇಶನವನ್ನು ಕೊಟ್ಟ ಮೇಲೆ ನಮ್ಮ ಜೀವನ ಇಲ್ಲಿಯ ತನಕ ನಾವು ಕೂಡ ಕೆಲವರು ಜವಾಬ್ದಾರಿಯ ಒತ್ತಡಕ್ಕೆ ಸಿಲುಕಿ ಇಲ್ಲಿಗೆ ಬಂದು ಬಿದ್ದಿರಬಹುದು. ಯಾವುದೋ ಒಂದು ಹಣದ ದಾರಿಯಲ್ಲಿ ಹೊಂಟವರಿಗೆ ಅಕಸ್ಮಾತಾಗಿ ಈಶ್ವರಿಯ ಜ್ಞಾನ ಸಿಕ್ಕಿರಬಹುದು, ಇಲ್ಲ ಹೆಸರು ಕೀರ್ತಿ ಮಾಡುವವರ ದಾರಿಯಲ್ಲಿ, ಇಲ್ಲ ಜನ ಮಾಡುವ ದಾರಿಯಲ್ಲಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಇಲ್ಲಿಗೆ ಬಂದು ತಲುಪಿರಬಹುದು. ನಾವು ಈ 4ರಲ್ಲಿ ಒಂದು ಇರಲೇಬೇಕು ನಾವು ಅಷ್ಟೆ. ಆದರೆ ಬಾಬಾರವರು ಹೇಳೋ ಪ್ರಕಾರ ಮಗು ಇದು ಬದುಕು, ಡ್ರಾಮಾನುಸಾರ ಎಲ್ಲರಿಗೂ ಕೂಡ ಇಲ್ಲಿ ಪಾತ್ರಾಭಿನಯ ಮಾಡಲಿಕ್ಕೆ ಅವಕಾಶ ಇರುತ್ತೆ ಮತ್ತು ನಿಯಮನೂ ಇರುತ್ತೆ. ಅದರ ಅನುಸಾರ ತಾವೆಲ್ಲರೂ ಬಂದು ಪಾತ್ರವನ್ನು ಮಾಡಿದಿರಿ. ಈಗ ಅದೇ ನಾಟಕ ನನ್ನನ್ನು ಕರೆಸಿರೋದು ಉದ್ದೇಶ ಏನು ಅಂದರೆ, ಪಾತ್ರದಲ್ಲಿ ನೀವೇನು ಅಭಿನಯ ಮಾಡ್ತಾ ಬಂದರೂ ಕೂಡ ಇಲ್ಲಿ ಎಷ್ಟೇ ಹಣ, ಕೀರ್ತಿ, ಧನ ಗಳಿಸಿದ, ಹೆಸರು ಗಳಿಸಿದ ಮೇಲೆ, ಜನ ಗಳಿಸಿದ ಮೇಲೆ ನಿಮಗೆ ಸುಖ ಸಿಕ್ಕಿದೆಯಾ ಅಂತ ಕೇಳಿದರೆ ಖಂಡಿತವಾಗಿ ಇಲ್ಲ. ನೆಮ್ಮದಿ ಸಿಕ್ಕಿದೆಯಾ ಅಂದರೆ ಇಲ್ಲ. ಆರೋಗ್ಯ ಸಿಕ್ಕಿದೆಯಾ ಅಂದರೆ ಇಲ್ಲ. ಏನೋ ಒಂದು ಮಾಡಲಿಕ್ಕೆ ಹೋದಾಗ ಇನ್ನೊಂದೇನೋ ಕಳ್ಕೊಂಡು ಕೆಲವರಿಗೆ ದೈಹಿಕವಾಗಿ ರೋಗಗಳಿದೆ, ಕೆಲವರಿಗೆ ಮಾನಸಿಕವಾಗಿ ರೋಗಗಳಿದೆ, ಒತ್ತಡಗಳಿದೆ. ಈ ದೈಹಿಕ ಮಾನಸಿಕ ನಿಭಾಯಿಸಿಕೊಳ್ಳುವಷ್ಟರಲ್ಲಿ ನಾವು ಗಳಿಸಿರುವ ಎಲ್ಲವನ್ನು ಕಳ್ಕೊಳ್ಬೇಕಾಗಿ ಬರುತ್ತೆ. ನಿನ್ನೆ ಒಂದು ಮಾತು ಕೇಳ್ತಾ ಇದ್ದೆ, ಬಹಳ ಸುಂದರವಾಗಿ ಒಬ್ರು ಹೇಳ್ತಾ ಇದ್ರು,
ನಾವು ಚಿಕ್ಕವರಾಗಿ ಒಂದಷ್ಟು ಪ್ರಬುದ್ಧತೆಯಲ್ಲಿ ಬಂದು ಬೆಳಿಬೇಕು 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 ಅಂತ ಅಂದ್ಕೊಂಡಾಗ, ಬೆಳೀತಾ ಇದ್ದಾಗ ಒಂದು ಇಚ್ಛೆ ಇಟ್ಕೊಳ್ತೀವಿ. ಒಬ್ಬೊಬ್ಬರು ಒಂದೊಂದು ಫೀಲ್ಡಲ್ಲಿ ಬರ್ತೀವಿ. ಕೆಲವರಿಗೆ ತುಂಬ ಹಣ ಮಾಡಬೇಕು ಅಂತ ಕನಸು, ಕೆಲವರಿಗೆ ದೊಡ್ಡ ಸ್ಟಾರ್ ಆಗಬೇಕು ಅನ್ನುವಂಥ ಕನಸು, ಕೆಲವರಿಗೆ ದೊಡ್ಡ ಸಿಂಗರ್ ಆಗಬೇಕು ಅನ್ನುವಂಥ ಕನಸು, ಇನ್ನು ಕೆಲವರಿಗೆ ಇನ್ನೊಂದು ಈ ಥರ ಕನಸುಗಳು ಇಟ್ಕೊಂಡು ಜೀವನ ಆರಂಭ ಮಾಡಿಬಿಡ್ತೀವಿ. ಆ ಸಕ್ಸಸ್ ಸಿಗಬೇಕು ಅಂತ ಏನು ಗುರಿ ಇಟ್ಕೊಂಡು ಹೊರಟಿರ್ತೀವಿ, ಆ ಪ್ರಯಾಣ ಮಾಡ್ತಾ 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 ಸಕ್ಸಸ್ ಅನ್ನೋದು ಒಂದು ಸ್ಟೇಜ್ ಅಷ್ಟೇ, ಒಂದು ಸ್ಟೆಪ್. ಅದು ಎಲ್ಲ ಸ್ಟೆಪ್ಗಳನ್ನು ದಾಟಿದ ಮೇಲೆ ಸಿಗುವ ಒಂದು ಸ್ಟೆಪ್. ಅದು ಕೊನೆಯೂ ಅಲ್ಲ, ಅದೂ ಅಲ್ಲ. ಅದು ಹಾಗೆ ಈ ಜೀವನದಲ್ಲಿ ಸಕ್ಸಸ್ಸನ್ನು ಹುಡುಕಾಡ್ತಾ 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 ಬಂದು ಕೊನೆಗೆ ಅದನ್ನು ಮುಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ. ಬಹಳಷ್ಟು ಜನ ಮುಟ್ಟೋದಿಲ್ಲ, ನಡುಕ ನಿಂತ್ಕೊಂಡ್ಬಿಡ್ತಾರೆ. ಒಂದು ವೇಳೆ ಮುಟ್ಟಿದವರು ಮಾತಾಡಿದ್ದು ನಾನು ಕೇಳಿರುವಂಥದ್ದು, ಒಂದು ಸ್ಟೇಜ್, ತಾನೇನು ಒಂದು ಕನಸು ಇಟ್ಕೊಂಡಿದ್ದ, ಆ ಮನುಷ್ಯ ಆ ಕನಸನ್ನು ರೀಚ್ ಆಗಿದ್ದ. ರೀಚ್ ಆದಮೇಲೆ ಅವರು ಹೇಳ್ತಾರೆ, ನಾನು ಅಂದ್ಕೊಂಡಿದ್ದೆ ಈ ಥರ ಆಗಬೇಕು, ಈ ಥರ ಕನಸು ಕಂಡಿದ್ದೆ, ಅದೆಲ್ಲನೂ ನನಗೆ ಸಿಕ್ತು. ಆ ಸಕ್ಸಸ್ ಅಂದರೆ ಏನೋ 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 ಅಂದ್ಕೊಂಡು ಬಂದೆ. ಆ ಸಕ್ಸಸ್ ಸಿಗೋ ತನಕ ಒಂಥರ ಏನೋ ಅದರಲ್ಲಿ ಇರಬೇಕಂತ ಅಂದ್ಕೊಂಡೆ. ಬಟ್ ಇಲ್ಲಿಗೆ ಬಂದ ಮೇಲೆ ಅವತ್ತು ಎಲ್ಲಿದ್ದೀನಿ ಅದಕ್ಕಿಂತ ಜಾಸ್ತಿ ಇವತ್ತು ಒತ್ತಡದಲ್ಲಿದ್ದೀನಿ, ಟೆನ್ಷನ್ನಲ್ಲಿದ್ದೀನಿ, ಭಯದಲ್ಲಿದ್ದೀನಿ, ಇನ್ನೂ ಟೈಟ್ ಶೆಡ್ಯೂಲ್, ಜಂಜಾಟದಲ್ಲಿದ್ದೀನಿ ನಾನು. ಮತ್ತು ಸ್ವತಂತ್ರನೂ ಇಲ್ಲ, ಬಂಧನದಲ್ಲಿದ್ದೀನಿ ನಾನೀಗ. ಆ ಸಕ್ಸಸ್ ರೀಚ್ ಆದಮೇಲೆ ಹೋಗಲಿ, ಏನಾದರೂ ಆಗಲಿ, ಸಕ್ಸಸ್ ಆಗಿಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಇದೇನೋ ಸಿಕ್ಕಿದೆ, ಎಲ್ಲವನ್ನೂ ಸಿಕ್ಕಿದೆ ಇದರಿಂದ. ಸಕ್ಸಸ್ಸಿಂದ ನನಗೆ ಸ್ಥಾನ, ಮಾನ, ಹೆಸರು, ಕೀರ್ತಿ, ಧನ, ಏನು ಬೇಕು ಎಲ್ಲ ಸಿಕ್ತು. ಆದರೆ ತಿರುಗಿ ನೋಡ್ಕೊಳ್ಳೋದ್ರೊಳಗಡೆ ನಾವು ಕಳ್ಕೊಂಡಿರೋದೇನು ಅಂದರೆ ಜೀವನನೇ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಜೀವನನೇ ಇಲ್ಲ, ಈಗ ಎಲ್ಲ ಸಿಕ್ತು ನನಗೆ, ಜೀವನ ಇಲ್ಲ ನನಗೀಗ. ಆಯುಷ್ಯ ಹೋಯ್ತು, ಆರೋಗ್ಯ ಹೋಯ್ತು, ಎಷ್ಟೋ ಸುಂದರವಾದ ಕ್ಷಣಗಳು, ದಿನಗಳು, ವರ್ಷಗಳೇ ಉರುಳು ಹೋಗ್ಬಿಟ್ಟಿದೆ ಇದ್ರೊಳಗಡೆ. ಇದಕ್ಕೆ ಹಾಕಿ ಸಿಕ್ಕಾಕೊಂಡ್ಬಿಟ್ಟಿದೆ, ಅದು ಗೊತ್ತಾಗದಂಗೆ ಕೈ ಜಾರಿಬಿಟ್ಟಿದೆ ನನಗೆ. ಇದು ಎಲ್ಲಿ ತರಲಿ ನಾನು, ಏನು ಪಡ್ಕೊಳ್ಳಿ ಈಗ, ಅದು ಸಿಗ್ತದೆ ನನಗೆ ಮತ್ತೆ. ಎಂಥ ಬ್ಯೂಟಿಫುಲ್ಲು ಮಾತು. ನಾನು ಒಂಥರ ಶಾಕ್ ಆಯ್ತು ಇದು ಕೇಳಿ. ಆದರೆ ಒಂದು ಥರ ನನಗೆ ಒಳಗಡೆ ಬಹಳ ಖುಷಿನೂ ಪಟ್ಟೆ. ಯಾಕೆ ಅಂದರೆ ಇವೆಲ್ಲ ಇಷ್ಟೇ, ಒಂದು ಧನ, ಒಂದು ಜನ, ಒಂದು ಹೆಸರು, ಇವುಗಳೇ ಸಕ್ಸಸ್ ಅಂತ ಹೋದಾಗ ಒಂದು ಪೊಸಿಷನ್ ಆಗಿರ್ಬೋದು. ಬಹಳ ಅಂದರೆ ಒಂದು ಪೊಸಿಷನ್, ಅಧಿಕಾರದಲ್ಲಿರೋದು. ಅದು ಒಂದು ಹುದ್ದೆ ಆಗಿರ್ಬೋದು, ಅದು ಒಂದು ರಾಜಕೀಯ ಆಗಿರ್ಬೋದು, ಒಂದು ಅಧಿಕಾರದಲ್ಲಿರೋದು. ಈ ಜನ, ಧನ, ಹೆಸರು, ಕೀರ್ತಿ, ಅಧಿಕಾರ ಸಿಗಬೇಕು ಅಂತ ಹಗಲು ಇರುಳು, ರಾತ್ರಿ ಹಗಲು ಒಂದು ದಿನನೂ ಬಿಡದೆ ಶಾರೀರಿಕ ಮಾನಸಿಕವಾಗಿ ಎಷ್ಟೊಂದು ಡೆಡಿಕೇಶನ್ ಕೊಟ್ಟು ಅಷ್ಟೆಲ್ಲ ಮಾಡಿದ ಮೇಲೆ ಒಂದು ದಿನ ಹಲವು ವರ್ಷಗಳ ಪ್ರಯತ್ನದ ಫಲವಾಗಿ ಅದು ಸಿಗತ್ತೆ. ಅದು ಸಿಗೋ ತನಕ ಸಿಕ್ಕಂಗಾಗಿರುತ್ತೆ. ಅದನ್ನ ಗಳಿಸ್ಕೋಬೇಕು ಅಂದ್ರೆ ಮತ್ತೊಂದಷ್ಟು ಹೋರಾಟ ಮಾಡಬೇಕು. ಅದು ಸಂಪೂರ್ಣವಾಗಿ ಗಳಿಸ್ಕೊಂಡ್ಬಿಟ್ಟಿವಿ ಅಂದ್ರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ಹೋರಾಟ ಮಾಡಬೇಕು. ಮತ್ತು ಯಾವುದಕ್ಕೆ ಸಕ್ಸಸ್ ಅಂತ ಕರಿಬೇಕಿಲ್ಲಿ? ಉದಾಹರಣೆಗೆ ಒಂದು IAS ಆಫೀಸರ್ ಕಷ್ಟಪಟ್ಟು 10, 15, 20 ವರ್ಷಗಟ್ಟಲೆ ಓದ್ಕೊಂಡಿರ್ತೀವಿ. ಆ ಪೊಸಿಷನ್ ಸಿಕ್ಕ ತಕ್ಷಣ ಸಕ್ಸಸ್ ಅಂದ್ಕೊಳ್ಳೋಣವಾ? ಅದನ್ನು ಉಳಿಸ್ಕೊಳ್ಳೋಕೆ ಪ್ರತಿದಿನ ಹೋರಾಟ ಮಾಡಬೇಕು. ಚೂರು ಒಂದು ಹೆಜ್ಜೆ ಆಚೆ ಈಚೆ ಆದರೂ ಕೂಡ ಮನೆಗೆ ಕಳಿಸ್ಬಿಡ್ತಾರೆ. ಹೋಗ್ಲಿ, ಅಲ್ಲಿ ಸ್ವತಂತ್ರವಾಗಿ ಅವರಂದುಕೊಂಡಂಗೆ ಅಲ್ಲೆಲ್ಲ ಮಾಡಲಿಕ್ಕೆ ಸ್ವತಂತ್ರ ಇದೆಯಾ? ಅಧಿಕಾರ ಏನೋ ಇದೆ, ಪೊಸಿಷನ್ ಏನೋ ಸಿಕ್ಬಿಡ್ತು. ಉಸಿರು ಗಟ್ಟಿದ ವಾತಾವರಣ ಅಲ್ಲಿ. ಇವ್ರು ಹೇಳಿದ್ದು ಕೇಳು, ಅವ್ರು ಹೇಳಿದ್ದು ಕೇಳು, ಇವ್ರು ಹೇಳಿದ್ದು ಕೇಳು, ಅವ್ರು ಹೇಳಿದ್ದು ಮಾಡು. ಒಂಥರ P1 ಕೆಲಸಗಳಾಗೋಗ್ಬಿಡುತ್ತೆ. ಅಧಿಕಾರ ಅಂತ ಹೊರಗೆ ತೋರಿಸ್ತಾರೆ ಪೋಷಾಕ ಹಾಕಿ, ಒಳಗಡೆ ಮಾತ್ರ ಕುತ್ತಿಗೆ ಸಿಗ್ಬಿಟ್ಟಿದ್ದಾರೆ. ಇವತ್ತಿನ ವಾತಾವರಣದಲ್ಲಿ ಯಾವ ಅಧಿಕಾರ ಇದೆ ಇವತ್ತು? ಎಂಥ ದೊಡ್ಡ ದೊಡ್ಡ ಹುದ್ದೆಗಳು ಕೂಡ ಆಪರೇಟ್ ಆಗ್ತಾ ಇದ್ದಾವೆ.
ಎಲ್ಲಿ ಸ್ವತಂತ್ರತೆ ಇದೆ ಅವರಿಗೆ? ಇಲ್ಲ. ಮತ್ತು ಭಯ ಜಾಸ್ತಿ ಆಯಿತು. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾಡಬೇಕಾದಂಥ ಪರಿಸ್ಥಿತಿ. ಹೊರಗಡೆ ಪೋಷಾಕ ಪೊಸಿಷನು ಜಗತ್ತಿಗೆ ತೋರಿಸ್ಬಿಟ್ಟಿದ್ದೀವಿ ನಾನು IAS ಆಫೀಸರ್ ಅಂತ. ಇದು ಬೇಡ ಅಂತ ಬಿಟ್ಟು ಬರೋಕ್ಕಾಗ್ತಾ ಇಲ್ಲ. ಅಲ್ಲಿ ಕೂತ್ಕೊಳ್ಳೋಕೆ ಅಂತರಾತ್ಮ ಒಪ್ಪೋದಿಲ್ಲ. ಈ ಧರ್ಮ ಸಂಕಟಕ್ಕೆ ಎಷ್ಟೋ ಸೂಸೈಡ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾವೆ. ಯಾಕೆ ದೊಡ್ಡ ದೊಡ್ಡ ಪೋಸ್ಟಲ್ಲಿರೋರು ಸೂಸೈಡ್ ಜಾಸ್ತಿ ಆಗಿದ್ದಾವೆ ಅಂದರೆ ಈ ಧರ್ಮ ಸಂಕಟಕ್ಕೆ. ಯಾವುದು ಸಕ್ಸಸ್? ಏನೂ ಮಾಡೋಕ್ಕಾಗ್ತಿಲ್ಲ. ಅವರು ಒಳ್ಳೆಯತನದಲ್ಲಿ ಹೋಗಿದ್ದವ್ರದ್ದು ಕತೆ. ಜೀವನನೇ ಹೋಗ್ಬಿಟ್ಟು ಅದರಲ್ಲಿ. ವಾಪಸ್ಸಿದು ಸಿಗಲ್ಲ. ಏನೋ ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಕೊಳ್ಳಾರದೆ ಸುಮ್ಮನೆ ಬದುಕು ಸಾಗಿಸ್ತಾ ಇವತ್ತಿಂದ ನೋಡ್ಕೊಳ್ಳೋಣ ನಾಳಿಂದ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಓದೋನು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋದವನು ಭಾಳ ಆರಾಮಾಗಿದ್ದಾನೆ. ಇವತ್ತು ರೈತರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಹಳ್ಳಿಯಲ್ಲಿ ನೋಡ್ತೀವಿ ನಾವು ಜೀವನ. ಏನೋ ಒಂದಷ್ಟು ದಿನಗೂಲಿ ಮಾಡ್ಕೊಳ್ತಾರೆ, ಕಷ್ಟಪಟ್ಟು ಬೆವರು ಸುರಿಸಿ ಏನೋ ಒಂದಷ್ಟು ಕೆಲಸ ಮಾಡ್ತಾರೆ. ಅವ್ರು ಕೊಟ್ಟದ್ದನ್ನು ಕೈ ತುಂಬ ತಗೊಂಡು ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಿ ಮತ್ತೆ ಬೆಳಗ್ಗೆ ಏನು ಮಾಡಬೇಕು ಅಂತ ಹೋಗ್ತಾರೆ ಹುಡುಕೊಂಡು ಕೆಲಸ. ಆ್ಯಕ್ಚುಲಿ ಇವ್ರು ರಿಯಲ್ ಲೈಫನ್ನು ಎಂಜಾಯ್ ಮಾಡ್ತಾ ಇರೋದು ಅಥವಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಅಂತ ನನ್ನ ಅನಿಸಿಕೆ. ಅದು ತಂದೆ ಜೊತೆಗಿದ್ದಾರೆ, ತಾಯಿ ಜೊತೆಗಿದ್ದಾರೆ, ಮಕ್ಕಳ ಜೊತೆಗಿದ್ದಾರೆ, ಪತ್ನಿ ಜೊತೆಗಿದ್ದಾರೆ. ಒಂದು ಸಣ್ಣದು ಗುಡಿಸ್ಲೇ ಆದರೂ ಪರವಾಗಿಲ್ಲ. ಸಕ್ಸಸ್ಫುಲ್ ಲೈಫ್ ಯಾರ್ದು ಅಂದರೆ ಎಲ್ಲರ ಜೊತೆಗೆ ಒಟ್ಟಿಗೆ ಇದ್ದುಕೊಂಡು ಒಂದೊಂದೇ ಹೆಜ್ಜೆ ಸಾಕು. ಒಂದು ದಿನ ಇವತ್ತು ಬೆಳಕರಿತ ನೋಡೋಣ, ಹಕ್ಕಿಗಳ ಹಾಗೆ ಬದುಕಿದ್ರು ಇವರೆಲ್ಲ. ಹಕ್ಕಿ ಯಾವತ್ತು ಸ್ಟಾಕ್ ಮಾಡಿಕೊಂಡು ಚೀಲಗಟ್ಟಲೆ ಒಟ್ಕೊಂಡು ಕೂತಿಲ್ಲ. ಅದು ಎಂಥ ಕಾಲನಾದರೂ ಬಂದಿರಲಿ, ಎಷ್ಟೇ ಮಳೆ ಬಂದುಬಿಡಲಿ, ಬೇಕಾದರೆ ಇಡೀ ದಿನ ಮಳೆ ಸುರಿದ್ರೂ ಕೂಡ ಒಂದು ದಿನ ಒಳಗಡೆ ಇರುತ್ತೆ, ಗೂಡು ಬಿಟ್ಟು ಆಚೆ ಬರಲ್ಲ. ಬೇಕಾದರೆ ಉಪವಾಸ ಬೇಕಾದರೆ ಇದ್ದು ಬಿಡುತ್ತೆ. ಆದರೆ ಸ್ಟಾಕ್ ಮಾತ್ರ ಎಂದೂ ಇಟ್ಕೊಂಡಿಲ್ಲ. ಅದು ಸ್ಟಾಕ್ ಇಟ್ಕೊಂಡ್ರೆ ಅದಕ್ಕೆ ಅವಶ್ಯ ಇಲ್ಲ. ಯಾಕಂದರೆ ಮೈಗಳತನ ಬಂದುಬಿಡುತ್ತೆ. ಮೈಗಳತನ ಬಂತು ಅಂದರೆ ರೋಗ ಬರುತ್ತೆ. ರೋಗ ಬಂತು ಅಂದರೆ ಆಯಿತು, ಯಾತ್ರೆ ನಡೆಯುತ್ತೆ. ಮನುಷ್ಯನಿಗಾಗಿರೋದು ಇದೇ ಪ್ರಾಬ್ಲಮ್ಮು. ನಮಗೆ ಚೂರು ಹಣ ಅಂತೀವಿ, ಹಣ ಬಂತು ಅಂದರೆ ನಮ್ಮದು ಹಣ ರೆಡಿ ಆಗುತ್ತೆ ಆ ಕಡೆ. ಯಾಕಂದರೆ ನಮ್ಮೊಳಗಡೆ ಒಂದು ಆ್ಯಕ್ಟಿವ್ನೆಸ್, ಒಂದು ಕ್ರಿಯೇಟಿವಿಟಿ, ಒಂದು ಜೀವನದ ಒಂದು ಉತ್ಸಾಹ, ಆತುರತೆ ಅದು ಯಾವುದು ಕಾಣಿಸೋದಿಲ್ಲ. ಯಾಕೆ ಅಂತಂದರೆ ಒಂಥರ ಜಿಡ್ಡು ಹಿಡಿದಿರೋದು ಗೊಡ್ಡೆಮ್ಮೆ ಥರ ಆಗಿಬಿಡ್ತೀವಿ ನಾವು. ಏನಂದರೆ ಏನೂ ಇಲ್ಲ, ಏನೋ ಇದೇ ಮನೆಯಲ್ಲಿ ತಿಂದ್ಕೊಂಡು ಇದ್ದು ಬಿಡೋಣ. ಅಪ್ಪ ಮಾಡಿದ್ದ ಆಸ್ತಿ ಇದೆ, ತಾತ ಮಾಡಿದ್ದ ಆಸ್ತಿ ಇದೆ, ತಿನ್ನು ಕುಡಿ ತಿರುಗು, ಇಷ್ಟೇ ಆಗುತ್ತೆ. ಆದರೆ ಪ್ರತಿದಿನ ಪ್ರತಿಕ್ಷಣ ಜೀವನದ ಜೊತೆ ಯಾರು ಹೋರಾಟ ಮಾಡಿಕೊಂಡು ಬದುಕ್ತಾ ಇದ್ದಾರೆ, ಎಲ್ಲರೂ ಒಟ್ಟಿಗೆ ಇದ್ದುಕೊಂಡು ಒಟ್ಟಿಗೆ ಬದುಕೊಂಡು ಒಟ್ಟಿಗೆ ಪರಿಸ್ಥಿತಿಗಳನ್ನು ಎದುರಿಸ್ಕೊಂಡು, ಪರಿಸ್ಥಿತಿ ಅನ್ನೋಕ್ಕಿನ್ನೇನಿಲ್ಲ ಅವ್ರಿಗೆ, ಹೊಟ್ಟೆ ಬಟ್ಟೆನೇ ಪರಿಸ್ಥಿತಿ. ಅಷ್ಟು ಮಾಡ್ಕೊಳ್ಳೋಕೆ ಎಷ್ಟು ಬೇಕು, ದುಡಿತಾರೆ, ಬರುತ್ತಾರೆ, ಉಣ್ತಾರೆ, ಮಲಗ್ತಾರೆ. ಮಸ್ತ್ ಇದೆ ಜೀವನ ಅವ್ರದ್ದು. ಹಕ್ಕಿ ಬೆಳಗ್ಗೆ ಗೂಡು ಬಿಟ್ಟು ಹಾರೋಗುತ್ತೆ. ಎಲ್ಲಿ ತನಕಾದರೂ ಸರಿ ಹೋಗೋದು, ಒಂದೊತ್ತು ಊಟ ಮಾಡ್ಕೊಳ್ಳೋದು, ಹಾರಾಡೋದು, ನೋಡೋದು, ಸಂಜೆವರೆಗೂ ಅಲ್ಲೇ ಇದ್ದು ಬಿಡೋದು, ಅದನ್ನ ಅನುಭವಿಸೋದು, ಜೀವನನ ಪ್ರಕೃತಿನ ಅನುಭವಿಸಿ ಮತ್ತೆ ಸಾಯಂಕಾಲನೇ ಮನೆಗೆ ಬರೋದು. ಮಧ್ಯದಲ್ಲಿ ನನಗೆ ರೆಸ್ಟ್ ಬೇಕು ಅಂತ ಯಾವತ್ತು ಯಾವ ಹಕ್ಕಿನೂ ಬಂದು ಕೂತಿದ್ದಿಲ್ಲ. ಬಿಸಿಲಾಯಿತು ಅಂತ ಓಡಿ ಮನೆಗೆ ಛತ್ರಿ ಹಿಡ್ಕೊಂಡು ಬಂದಿದ್ದಿಲ್ಲ. ಎಲ್ಲಿ ಹೋಗಿರ್ತವೆ ಅಲ್ಲೇ ಒಂದಷ್ಟು ನೆರಳು ನೋಡ್ಕೊತೇವೆ, ಎಲ್ಲಿ ಹೋಗಿರ್ತವೆ ಅಲ್ಲೇ ಒಂದಷ್ಟು ಆಟ ಆಡ್ತವೆ, ಎಲ್ಲಿ ಹೋಗಿರ್ತವೆ ಅಲ್ಲೇ ಒಂದಷ್ಟು ಮನೋರಂಜನೆ ಮಾಡ್ತವೆ, ಎಲ್ಲಿ ಹೋಗಿರ್ತವೆ ಅಲ್ಲೇ ಒಂದಷ್ಟು ಕಾಳುಗಳನ್ನು ಹುಡ್ಕೊಂಡು ತಿಂತವೆ, ನೀರು ಕುಡಿತವೆ, ಮಸ್ತಾಗಿ ಮತ್ತೆ ಸಾಯಂಕಾಲನೇ ವಾಪಸ್ ಬರ್ತವೆ. ರುಟೀನ್ ಲೈಫ್ ಇದು. ರಿಯಲ್ ಆಗಿ ಈ ಲೈಫನ್ನ ಎಂಜಾಯ್ ಮಾಡ್ತಾ ಇರೋದೇ ಪ್ರಾಣಿಗಳು, ಪಕ್ಷಿಗಳು. ಡೈಲಿ ರೂಟೀನ್, ಅವು ಡೈಲಿ ಜೊತೆಗೆ ಅಪ್ ಟು ಡೇಟ್ ಇದ್ದಾವೆ. ಒಂದೊಂದು ದಿನವೂ ಕೂಡ ಕ್ರಿಯೇಟಿವ್ ಆಗಿದ್ದಾವೆ, ಒಂದೊಂದು ದಿನ ಆ್ಯಕ್ಟಿವ್ ಆಗಿದ್ದಾವೆ, ಒಂದೊಂದು ದಿನವೂ ಬದುಕಿದ್ವಿ ಅಂತ ತೋರಿಸ್ಕೊಂಡಿದ್ದಾವೆ ಅವು. ಆದರೆ ನಮ್ದು ಹಂಗಾಗಲ್ಲ. ಕೂತ್ರೆ ವರ್ಷಗಟ್ಟಲೆ ಕೂತ್ಕೊಂಡ್ಬಿಡ್ತೀವಿ, ಮಾಡಿದರೆ ವರ್ಷಗಟ್ಟಲೆ ಮಾಡ್ತೀವಿ, ಹಗಲು ರಾತ್ರಿ ಹುಚ್ಚಿರ್ತಾರೆ, ಒತ್ತಡಕ್ಕೊಳಗಾಗ್ತೀವಿ. ಏನೇನೋ ಮಾಡೋಕ್ಕೋಗಿ ಎಲ್ಲೆಲ್ಲೋ ಸಿಕ್ಕಾಕ್ಕೊಂಡು ತಗಲಾಕ್ಕೊಂಡು ಒದ್ದಾಡಿ ಅದರಿಂದ ಕಿತ್ಕೊಂಡು ಬರೋಕ್ಕೆ ಮತ್ತೆ ಕಷ್ಟಪಡ್ತೀವಿ. ಅದಕ್ಕೆ ನನಗೆ ಯಾಕೆ ನಗು ಬಂತು ಅಥವಾ ನನಗೆ ಯಾಕೆ ಖುಷಿ ಆಯಿತು ಅಂತ ಹೇಳಿದೆ. ಅವ್ರು ಹೇಳಿದಾಗೆ ವಾಪಸ್ ಜೀವನನೇ ಉಳಿದಿಲ್ಲ, ನನಗೆ ಸಕ್ಸಸ್ ಸಿಕ್ತು ಅಂತ ಹೇಳಿದಾಗ ನನಗೆ ವಾವ್ ಅಂತ ಅನ್ನಿಸ್ತು. ಯಾಕೆ ಅಂದರೆ ನನಗೆ ನೆನಪಿದ್ದಂಗೆ ನಾನು ಸುಮಾರು ಒಂದು ಹೈಸ್ಕೂಲ್ ಅಂದ್ಕೊಳ್ಳಿ, ಹೈಸ್ಕೂಲು ಮಿಡ್ಲ್ ಹೈಸ್ಕೂಲ್ ಅಂತೂ ಇಲ್ಲಿ
ಆಟದೊಳಗಡೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬರೀ ಜಾಸ್ತಿ ಓದೋದ್ರೊಳಗಡೆ ಇಂಟ್ರೆಸ್ಟ್ ಜಾಸ್ತಿ ಇರ್ತಾ ಇತ್ತು. ಓದೋದ್ರೊಳಗಡೆ ಒಂದು ಮಜಾ, ಅಕ್ಷರ ದುಂಡು ಬರೆಯೋದ್ರಲ್ಲಿ ಒಂದು ಮಜಾ, ಸರಿಗೆ ಒಂದು ಒಳ್ಳೆ ಸ್ಟೂಡೆಂಟ್ ಆಗಿರೋದ್ರಲ್ಲಿ ಒಂದು ಮಜಾ, ಅದರಲ್ಲೇ ಒಂದು ಅನುಭವಿಸ್ತಾ ಮಿಡ್ಲ್ ಸ್ಕೂಲ್ ಮುಗಿದೋಗ್ಬಿಡ್ತು. ಹೈಸ್ಕೂಲಿಗೆ ಹೋದೆ ಹಾಸ್ಟೆಲಲ್ಲಿ. ಅಲ್ಲಿನೂ ಕೂಡ ನಾನು ಪ್ರತಿದಿನ ಅಭ್ಯಾಸಕ್ಕೆ ಬೇಕಂದರೆ ಬೆಳಗ್ಗೆನೇ ಎದ್ದೇಳೋದು, ಅವತ್ತಿಂದವತ್ತು ಪಾಠ ಓದೋದು, ಅವತ್ತಿಂದವತ್ತು ಅಭ್ಯಾಸ ಮಾಡೋದು, ಅದೇನೋ ನನಗೆ ಮೊದಲಿದ್ದನೂ ಒಂಥರ ಅದು ಡೈಲಿ ರುಟೀನ್ ಚಾರ್ಟ್ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು. ಬಟ್ ಕಂಪಲ್ಸರಿ ಒಂದು ದಿನ ಮಿಸ್ ಆದರೆ ಇವತ್ತೇನೋ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಫೀಲು. ಅವಾಗೇನಂತ ದೊಡ್ಡ ಗುರಿ ಉದ್ದೇಶ ಏನಿರಲಿಲ್ಲ, ಒಟ್ಟು ಓದಕ್ಕೆ ಬಂದೀವಿ ಅಂದ್ರೆ ನೀಟಾಗಿ ಓದೋಣ, ಹೆಂಗೂ ಓದ್ತಾ ಇದ್ದೀವಿ ಅಂದರೆ ನೀಟಾಗಿ ಓದೋಣ, ಟೈಮ್ ಕೊಡೋಣ, ಹೆಂಗೂ 3 ಹೊತ್ತು ಊಟ ಕೊಡ್ತಾರೆ, ಇರೋಕ್ಕೆ ಜಾಗ ಇದೆ, ಎಲ್ಲ ಫೆಸಿಲಿಟಿ ಇದೆ, ಸ್ಕೂಲಲ್ಲಿ ಪಾಠ ಮಾಡಿದ್ದನ್ನು ಬಂದು ಓದ್ಕೊಳ್ಳೋಣ, ಹೋಮ್ವರ್ಕ್ ಮಾಡೋಣ, ಅದ್ರ ಕಡೆಗೆ ಗಮನ ಕೊಡೋಣ ಅಂತ ಒಂದು ಚೂರು ಟೈಮ್ ವೇಸ್ಟ್ ಮಾಡಲಿಲ್ಲ. ಚೆನ್ನಾಗಿ ಓದಿದ್ವಿ, ಚೆನ್ನಾಗಿ ರಿಸಲ್ಟು ಬಂತು. ಮತ್ತು ಕಾಲೇಜು ಅಲ್ಲಿ ಮಠದಲ್ಲಿ ಓದಿವಿ. ಅಲ್ಲಿ ಏನಾಯಿತು, ಅಲ್ಲಿ ಕಾಲೇಜ್ ಜೊತೆಗೆ ಮಠ ಇರೋದ್ರಿಂದ ಮಠದಲ್ಲಿ ಒಂದಷ್ಟು ಕಾರ್ಯಕ್ರಮಗಳಿಗೆ ಹೋಗೋದು, ಸ್ವಾಮೀಜಿಗಳ ಜೊತೆ ಎಲ್ಲ ಕಾರ್ಯಕ್ರಮಗಳನ್ನು ಅವ್ರ ಜೊತೆ ತಿರುಗಾಡೋದು, ಅನೇಕ ಅವರ ಪ್ರವಚನಗಳನ್ನು ಕೇಳೋದು, ಪುಸ್ತಕಗಳನ್ನು ಓದೋದು, ಒಂದಷ್ಟು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗೋದು, ಇವೆಲ್ಲವೂ ಕೂಡ ಆಗ್ತಾ ಬಂತು. ಅದಾದ ಮೇಲೆ ಕಾಲೇಜ್ ಮುಗಿದ ಮೇಲೆ ಏನು ಒಂದು ಪ್ರಬುದ್ಧತೆ ಬಂತು. ಅಲ್ಲಿ ಒಂದು 2 ವರ್ಷ ಮತ್ತೆ ರಾಯಚೂರಲ್ಲಿ ಓದಬೇಕಾದ್ರೆ ಒಂದು ಸಂಘಟನೆಯಲ್ಲಿ 2 ವರ್ಷ ಫುಲ್ ಡೆಡಿಕೇಶನ್, ಅಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡಲಿಲ್ಲ. ಯಾವುದೋ ಒಂದರಲ್ಲಿ ಒಟ್ಟು ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಫುಲ್ಲು ಡೆಡಿಕೇಶನ್ ಕೊಡ್ತಾ ಹೋದೆ. ಅದಾದ ಮೇಲೆ ಒಂದು ಸಿಸ್ಟಮೆಟಿಕ್ ಲೈಫ್ ಅಂತ ಬಂದಿದ್ದು ನನಗೆ ಗೋಲ್ಡ್ ಮೈನ್ಸ್ ಜಾಬ್ಗೆ ಸೇರಿದ ಮೇಲೆ, ಡಿಗ್ರಿ ಮುಗಿಸ್ಕೊಂಡು ಅಲ್ಲಿ ಒಂದು ಜಾಬ್ಗೆ ಅಂತ ಸೇರಿಕೊಂಡಾಗ ಅಲ್ಲಿಂದ ಈ ಒಂದು ಆಧ್ಯಾತ್ಮದ ಜೀವನ ಶೈಲಿ, ಬೆಳಗ್ಗೆ ಎದ್ದೇಳೋದಾಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು, ಒಂದಷ್ಟು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದೋದಾಗಿರ್ಬೋದು, ಆಧ್ಯಾತ್ಮಿಕ ತತ್ವ ಪದಗಳನ್ನು ಕೇಳೋದಾಗಿರ್ಬೋದು, ಜೀವನ ಚರಿತ್ರೆಗಳನ್ನು ಕೇಳೋದಾಗಿರ್ಬೋದು, ಒಂದಷ್ಟು ಸಾಧು ಸತ್ಪುರುಷರ ಸಂಘವನ್ನು ಮಾಡೋದಾಗಿರ್ಬೋದು, ಅಲ್ಲಿಂದ ಆರಂಭ ಆಯಿತು. ಅದಾಗಿ 10 ವರ್ಷಕ್ಕೆ ನನಗೆ ಜ್ಞಾನ ಸಿಕ್ಕಿರೋದು. ಆ ಒಂದು 10 ವರ್ಷಗಳ ಕಾಲನೂ ಕೂಡ ಭಕ್ತಿ ಮಾರ್ಗದಲ್ಲಿದ್ದರೂ ಭಾಳ ಬ್ಯೂಟಿಫುಲ್ಲಾಗಿ ನಾನು ತುಂಬ ಚೆನ್ನಾಗಿ 10 ವರ್ಷ, ಒಂದು 6 ವರ್ಷ ಅಂತೂ ಆಗಿತ್ತು ಜ್ಞಾನಕ್ಕೆ ಬರೋದ್ರೊಳಗಡೆ. ಅಲ್ಲಿಂದ ಒಂದು 6 ವರ್ಷ ಆದಮೇಲೆ, ಅಲ್ಲಿಗೆ ಸೇರಿ ಒಂದು 6 ವರ್ಷ ಆದಮೇಲೆ ಜ್ಞಾನ ಸಿಕ್ತು. ಆ 6 ವರ್ಷ ಇಲ್ಲಿ 4 ವರ್ಷ ಪ್ಲಸ್ ಬೆಂಗಳೂರಲ್ಲಿ 2 ವರ್ಷ ಇದ್ದರೂ ಕೂಡ ಅಷ್ಟು ಸಿಸ್ಟಮೆಟಿಕ್ ಲೈಫ್ ನಡೀತಾ ಇತ್ತು. ಒಂದು ದಿನ ನನಗೇನು ಅಂದರೆ ಅಮೃತ ವೇಳೆ, ಆವಾಗಲೇ ಸೂರ್ಯ ಉದಯ ಆಗೋದು ನಾನು ನೋಡಬೇಕು, ಧ್ಯಾನ ಮಾಡಬೇಕು, ಧ್ಯಾನದಿಂದ ಹೊರಗಡೆ ಬರಬೇಕು, ಆ ಸೂರ್ಯ ಉದಯ ಆಗೋದು ನೋಡಬೇಕು, ಇವತ್ತು ನಾನು ಮತ್ತೆ ಬದುಕಿದ್ದೀನಿ ಅಂತ ಸಂಭ್ರಮ ಪಡಬೇಕು, ಮತ್ತು ಅಷ್ಟೂ ಕೂಡ ಇವತ್ತಿನ ಒಂದು ದಿನವನ್ನು ನಾನು ಕಳ್ಕೊಂಡಿದ್ದೀನಿ ಅಂತ ನನಗೆ ಫೀಲ್ ಆಗಬಾರ್ದು. ಅಂದರೆ ನಾನು ಅದನ್ನು ಕಣ್ಣು ತುಂಬ್ಕೋಬೇಕು, ಪ್ರಕೃತಿ ಕಣ್ಣು ತುಂಬ್ಕೋಬೇಕು ಅಂತ ಒಂದಷ್ಟು ಸಾಯಂಕಾಲ ಆದರೆ ವಾಕಿಂಗ್ ಹೋಗೋದು, ಆ ಪ್ರಕೃತಿಯನ್ನು ನೋಡಿ ಅನುಭವಿಸೋದು, ಪರಮಾತ್ಮ ಇದನ್ನಲ್ಲ ಆತನನ್ನು ನೋಡಬೇಕು, ಆತನನ್ನು ಕಾಣಬೇಕು ಅಂತ ಅನೇಕ ಪುಸ್ತಕಗಳನ್ನು ಓದೋದು, ಇದೆಲ್ಲ ಇದೇ ಥರ ಜೀವನ ಶೈಲಿಯಲ್ಲಿ ಹಿಂಗೆ ಕಳೀತಾ ಇದ್ದಾಗ ಈ ಜ್ಞಾನವೂ ಸಿಕ್ತು. ಸಿಕ್ಕ ಮೇಲೆ ಅವತ್ತಿಗೂ ಇವತ್ತಿಗೂ ನನಗೆ ಅಷ್ಟೇನು ಡಿಫ್ರೆನ್ಸ್ ಆಗಲಿಲ್ಲ. ಯಾಕಂದರೆ ಮೊದಲಿದ್ದನೂ ಈ ಜೀವನ ಪದ್ಧತಿ ಇತ್ತು, ಮೊದಲಿದ್ದನೂ ಆ ಒಂದು ಬ್ರಹ್ಮಚರ್ಯ ಜೀವನದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಬಂದಿತ್ತು. ಯಾಕಂದರೆ ಅಷ್ಟೊತ್ತಿಗಾಗಲೇ ರಾಮಕೃಷ್ಣ ಆಶ್ರಮದ ಒಂದು ಸಂಪರ್ಕ ಬಂದಿತ್ತು, ಅನೇಕ ಪುಸ್ತಕಗಳು, ಅನೇಕ ಸತ್ಪುರುಷರ ಸನ್ಯಾಸಿಗಳ ಒಡನಾಟದಿಂದ ಒಂದು ಒಳ್ಳೆಯ ಜೀವನ ತಳಪಾಯ ನನಗೆ ಸಿಕ್ಕಿದ್ದರಿಂದ ಇಲ್ಲಿ ಬಂದ ಮೇಲೆ ನನಗೆ ಯಾವುದು ಕೂಡ ಹೊಸದು ಅಂತ ಅನ್ನಿಸ್ತಿಲ್ಲ. ಆದರೆ ಇಲ್ಲಿರುವ ಜ್ಞಾನ ಮಾತ್ರ ತುಂಬ ಹೊಸದು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲೂ ಕೇಳಿಲ್ಲದ, ಎಲ್ಲೂ ನೋಡಿರದ ಮಹಾವಾಕ್ಯಗಳು ಇಲ್ಲಿ ಸಿಗ್ತಾ ಇದೆ ನಮಗೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಆಗ ಅದರಿಂದ ನಾನು ಬಿದ್ದ ಮೇಲೆ ತಿಳ್ಕೋಬೇಕು ಅಂತ ಇವತ್ತಿನ ತನಕ ಸ್ಟಿಲ್ ನಾನು ಏನಿದ್ದೀನಿ ತುಂಬ ಅದ್ಭುತವಾದ ಜೀವನ ಬದುಕಿದ್ದೀನಿ ಅಂತ ನನಗೆ ಖುಷಿ ಇದೆ. ಈ ಕ್ಷಣಕ್ಕೆ ಪಾತ್ರ ಮುಗಿದ್ರೂ ಕೂಡ ಐ ಆಮ್ ರೆಡಿ ಟು ಅಕ್ಸೆಪ್ಟ್. ನಾನು ಭಾಳ ತೃಪ್ತಿಯಿಂದ ಶರೀರ ಬಿಡ್ತೀನಿ. ಯಾಕೆ ಅಂದರೆ ಇರುವಷ್ಟು ದಿನಗಳು ನನ್ನ ಕೈಯಲ್ಲಿರೋದನ್ನು ನಾನು ಎಷ್ಟು ಸದ್ಬಳಕೆ ಮಾಡ್ಕೊಂಡಿದ್ದೀನಿ ಅಥವಾ ಎಷ್ಟು ನಾನು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೀನಿ,
ನನ್ನ ಆತ್ಮೋನ್ನತಿಗಾಗಿ, ಆತ್ಮ ಕಲ್ಯಾಣಕ್ಕಾಗಿ, ಆತ್ಮ ಆನಂದಕ್ಕಾಗಿ ಅನ್ನೋಣ. ಕಲ್ಯಾಣ ಗಿಲ್ಯಾಣ ನನಗೆ ಗೊತ್ತಿಲ್ಲ ಮುಂದಿಂದ ಏನಾಗುತ್ತೆ ಅಂತ. ಯಾಕಂದರೆ ಸತ್ಯುಗದ ಪದವಿ ಆಚೆ ಇಟ್ಕೊಂಡು ಮಾಡಿಲ್ಲ ನಾನು ಮಾಡಿರೋದು ಈ ಕ್ಷಣ ಇವತ್ತು ನಾನು ಆತ್ಮದ ತೃಪ್ತಿಯಿಂದ ಅನುಭವ ಮಾಡಬೇಕು, ಖುಷಿಯಾಗಿರಬೇಕು, ಬಾಬರವರ ಪ್ರೀತಿಯನ್ನು ಪ್ರತಿದಿನ ಅನುಭವ ಮಾಡಬೇಕು. ಈ ಪ್ರಕೃತಿ ನಮಗೆ ಅವಕಾಶ ಕೊಟ್ಟಿದೆ ಒಂದು ದಿನ ಅಂದಾಗ ಭಾಳ ಸುಂದರವಾಗಿ ಬದುಕನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿನೇ ನಾನು ಒಂದೊಂದು ದಿನವೂ ಕೂಡ ವ್ಯರ್ಥ ಆಗಲಿಕ್ಕೆ ಬಿಟ್ಟಿಲ್ಲ. ತಪ್ಪಿ ಒಂದು ದಿನ ಯಾವತ್ತಾದರೂ ನಾನು ಮುರಳಿ ಕ್ಲಾಸ್ ಅಟೆಂಡ್ ಆಗಲಿಲ್ಲ ಅಥವಾ ಓದ್ಕೊಳ್ಳಿಲ್ಲ ಅಥವಾ ಯಾವುದೋ ಕೆಲಸದಲ್ಲಿ ನಾನು ನುಮಶ್ಯಾಮ ಯೋಗ ಮಾಡಲಿಲ್ಲ ಅಂದಾಗ ಇವತ್ತೆಲ್ಲೋ ಒಂದು ಕಡೆ ನನ್ನ ಲೈಫಲ್ಲಿ ಏನೋ ಕಳ್ಕೊಂಡೆ ಅಂತ ಇವಾಗ ಈ ಮಾರ್ಗಕ್ಕೆ ಬಂದ ಮೇಲೆ ಅನಿಸುತ್ತೆ. ಅದಕ್ಕೆ ಯಾರು ಶ್ರೀಮತವನ್ನು ಸರಿಯಾಗಿ ಫಾಲೋ ಮಾಡ್ತಾರೆ ಅವರು ಪ್ರತಿ ದಿನವನ್ನು ಎಂಜಾಯ್ ಮಾಡ್ಬೋದು, ಪ್ರತಿ ದಿನವನ್ನು ಸಾರ್ಥಕ ಮಾಡ್ಕೊಳ್ಬೋದು. ನಾವು ಭಾಳ ದೊಡ್ಡ ಆಸೆಗಳನ್ನು ಇಟ್ಕೊಂಡ್ಬಿಡ್ತೀವಿ. ನಾವು ಹಂಗಾಗಬೇಕು, ನಾವು ಹಿಂಗಾಗಬೇಕು. ಜೀವನ ಪರ್ಯಂತ ಇವುಗಳನ್ನು ಹೆಂಗೆ ಪಾಲಿಸಬೇಕು, ಇವುಗಳನ್ನು ಹೆಂಗೆ ಇಟ್ಕೊಳ್ಬೇಕು ಅಂತ ಇಲ್ಲ. ಒಂದು ದಿನದ ಪುರುಷಾರ್ಥ ಇದು. ನನಗೆ ಗೊತ್ತಿದ್ದಂಗೆ ಒಂದು ದಿನದ ಪುರುಷಾರ್ಥ. ಸಕ್ಸಸ್ ಅನ್ನೋದು ಮತ್ತೇನೂ ಇಲ್ಲ, ಒಂದು ದಿನದ ಶಿಸ್ತು. 24 hours ಶಿಸ್ತಿನಿಂದ ಇರಲಿಕ್ಕೆ ನಿಮಗೆ ಬಂತು ಅಂದರೆ ಸಾಕು. 24 hours ಒಂದು ಮಿನಿಮಮ್ 4 ಗಂಟೆ 6 ಗಂಟೆ ನೀವು ನಿದ್ದೆ ಅಂತ ಹೋದರೆ 18 hours 18 ಗಂಟೆಗಳ ಕಾಲ ಶಿಸ್ತನ್ನು ಇರೋದು ನೀವು ಕಲಿತು ಬಿಟ್ಟರೆ ಜೀವನ ಪರ್ಯಂತ ಸುಖಮಯವಾದ, ಜೀವನ ಪರ್ಯಂತ ಸಮೃದ್ಧವಾದ, ಸಂತೃಪ್ತವಾದ ಬದುಕನ್ನು ನೀವು ನೋಡಬಹುದು. ಅಣ್ಣವ್ರು, ಇದು ಎಲ್ಲಿ ತನಕ ನಾವು ಪುರುಷಾರ್ಥ ಮಾಡೋದು, ಎಲ್ಲಿ ತನಕ ನಾವು ಇದನ್ನು ಫಾಲೋ ಮಾಡೋದು, ಎಲ್ಲಿ ತನಕ ಈ ಶ್ರೀಮತ ಇಟ್ಕೊಳ್ಳೋದು? ತುಂಬ ಬೋರ್ ಆಗುತ್ತೆ ಅಣ್ಣವ್ರೆ, ಇದನ್ನು ಫಾಲೋ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಣ್ಣವ್ರೆ ಅಂತ ಭಾಳಷ್ಟು ಆತ್ಮರು ಕೇಳ್ತಾ ಇರ್ತಾರೆ. ಆವಾಗ ನಾನು ಹೇಳ್ತೀನಿ, ನೀವು ಬಹಳ ವರ್ಷ ಮಾಡೋದು ಬೇಕಾಗಿಲ್ಲ, ಬಹಳ ದಿನ ಅಂತ ತಲೆಯೊಳಗೆ ಇಟ್ಕೋಬೇಡಿ. ಇದನ್ನು ಕೇವಲ 18 ಗಂಟೆ ಶ್ರೀಮತವನ್ನು ಫಾಲೋ ಮಾಡಿ ಸಾಕು. ಕೇವಲ 18 hours. ಬೆಳಗ್ಗೆ ಕಣ್ಣು ತೆಗೆದಾಗಿಂದ ರಾತ್ರಿ ಕಣ್ಣು ಮುಚ್ಚೋವರೆಗೂ ಒಂದು ದಿನ ಮಾತ್ರ ಬಾಬಾರವರ ಶ್ರೀಮತ ಪಕ್ಕ ಮಾಡ್ಕೊಳ್ಬೇಕಿವತ್ತು ಅಂತ ಡಿಸೈಡ್ ಮಾಡಿ. ಬೆಳಗ್ಗೆ ಎದ್ದಾಗಲೂ ಕೂಡ ನನಗೆ ನನ್ನ ಆತ್ಮ ಅಂತಲೇ ಅನ್ನಿಸ್ಬೇಕು, ಶರೀರದಿಂದ ಡಿಟ್ಯಾಚ್ ಆಗಬೇಕು. ಬೆಡ್ಡಿಂದ ನಾನು ಎದ್ದಾಗ ನಾನು ಬೆಡ್ ಬೇರೆ ನಾನು ಬೇರೆ ಅಂತ ಅನಿಸುತ್ತೋ ಹಾಗೆ ಬೆಡ್ ಥರ ನನ್ನ ಬಾಡಿ ಅನ್ನಿಸ್ಬೇಕು, ನಾನು ಆತ್ಮ ಫ್ರೆಶ್ ಆಗಿದ್ದೀನಿ ಅಂತ ಅನ್ನಿಸ್ಬೇಕು. ಅಷ್ಟು ಡಿಟ್ಯಾಚ್ ಲೆವೆಲಲ್ಲಿನೇ ನಿದ್ರೆಯಿಂದ ಹೊರಗಡೆ ಬರಬೇಕು. ಅದು ಒಬ್ಬ ಯೋಗಿಯ ಜೀವನದ ಲಕ್ಷಣ. ನಿಮಗದು ನೆನಪಾಗಿಲ್ಲ, ಈ ಶರೀರದ ಜೊತೆಗೆ ನೀವು ಎದ್ರಿ ಅಂತಂದರೆ ತಿಳ್ಕೊಳ್ಳಿ, ನೀವು ರಾತ್ರಿ ಅಥವಾ ನಿನ್ನೆಯ ಪುರುಷಾರ್ಥವನ್ನು ಸರಿಯಾಗಿ ಇಟ್ಕೊಂಡಿಲ್ಲ. ನಿನ್ನೆಯ ಚಿಂತನೆಗಳು ನಿಮ್ಮದು ಸರಿಯಾದ ಮಟ್ಟದಲ್ಲಿ ನಡೆದಿಲ್ಲ, ನಡಿಬೇಕಾಗಿರೋ ರೀತಿಯಲ್ಲಿ ನಡೆದಿಲ್ಲ ಅಂದಾಗ ಮಾತ್ರ ನಾವೇನು ಅಂದ್ಕೊಳ್ತೀವಿ ಆ ರೀತಿಯಲ್ಲಿ ನಮ್ಮ ಪುರುಷಾರ್ಥ ಇರೋದಿಲ್ಲ. ಬೆಳಗ್ಗೆ ಎದ್ದಾಗ ನಾನೊಂದು ಆತ್ಮ ಸಪ್ರೇಟ್ ಈ ಶರೀರದಿಂದ ಅಂತ ಅನ್ನಿಸಿ ಐ ಆಮ್ ಪೀಸ್ಫುಲ್ ಸೋಲ್, ಸನ್ ಆಫ್ ಸುಪ್ರೀಂ ಸೋಲ್ ಅಂತ ಆತ್ಮದ ಜೊತೆಗೆ ಶಿವಬಾಬರವರ ನೆನಪು ಬರಬೇಕು. ಶಿವಬಾಬರವ್ರ ಜೊತೆಗೆ ಪರಮಧಾಮದ ನೆನಪು ಬರಬೇಕು. ಪರಮಧಾಮದ ಜೊತೆಗೆ ಆ ಪರಮಾನಂದ, ಪರಮ ಸಂತೃಪ್ತಿ, ಪರಮ ಶಾಂತಿಯ ಅನುಭೂತಿ ಆಗಬೇಕು. ಆ ನಿಶ್ಶಬ್ದ ಇರಬೇಕು, ಸೈಲೆನ್ಸ್ ಇರಬೇಕು. ಶಬ್ದದಲ್ಲಿ ಬರೋಕ್ಕೆ ಇಷ್ಟನೇ ಆಗಬಾರ್ದು, ಸಂಕಲ್ಪಗಳು ಹೆಚ್ಚಾಗಿ ನಡೀಬಾರ್ದು. ಇದೆಲ್ಲ ಆತ್ಮದ ಸ್ಮೃತಿಯಲ್ಲಿ ನಡೆಯುವಂಥದ್ದು. ಆಗ ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗಿ ಬಾಬಾರವರಿಗೆ ಧನ್ಯವಾದ ಹೇಳಿ ಪರಮಧಾಮದ ಸ್ವೀಟ್ ಸೈಲೆನ್ಸನ್ನು ಎಂಜಾಯ್ ಮಾಡಿ ಒಂಥರ ಆತ್ಮವನ್ನು ರಿಫ್ರೆಶ್ ಮಾಡಿಕೊಂಡು ಆಗ ನಿಧಾನವಾಗಿ ಈ ಜಗತ್ತಿನ ಕಡೆಗೆ ಗಮನವನ್ನು ಕೊಟ್ಟು ವಾ ಡ್ರಾಮಾ ವಾ ಅಂತ ಮತ್ತೆ ಆ ಡ್ರಾಮಕ್ಕೆ ಥ್ಯಾಂಕ್ ಯು ಡ್ರಾಮಾ ಅಂತ ಧನ್ಯವಾದ ಹೇಳ್ತಾ ಮತ್ತೆ ಇವತ್ತೊಂದು ದಿನ ಈ ನಿನ್ನ ಸುಂದರವಾದ ಶ್ರೇಷ್ಠವಾದ ರಂಗಮಂಟಪದ ಮೇಲೆ ಈ ಒಂದು ದಿನದ ಪಾತ್ರವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಾ, ನಿನಗೆ ಧನ್ಯವಾದ ಅಂತ ಹೇಳಿ ಈ ಪಾತ್ರಕ್ಕಾಗಿ ಒಂದು ವೇಷವನ್ನು ಕೊಟ್ಟಿದೆಯಾ ಅಂತ ಶರೀರಕ್ಕೂ ಧನ್ಯವಾದ ಹೇಳಿ
ಮತ್ತೆ ಆ ಶರೀರವನ್ನು ಸರಿ ಮಾಡಿಕೊಂಡು ಶರೀರಕ್ಕೆ ಬೇಕಾಗಿದ್ದನ್ನು ಸ್ವಲ್ಪ ಕೊಟ್ಕೊಂಡು ಶರೀರದ ಮುಖೇನ ಮತ್ತೆ ಇವತ್ತಿನ ದಿನದ ಪಾತ್ರವನ್ನು ಮಾಡ್ತಾ ಒಳಗಡೆ ನನ್ನ ಆತ್ಮ ಅನ್ನುವ ಅನುಭೂತಿಯನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಕೇವಲ 18 ಗಂಟೆ. ಬೆಳಗ್ಗೆ ಎದ್ದು ಇಷ್ಟೆಲ್ಲ ಅಂದುಕೊಂಡು ಆದರೆ ನನಗೆ ಶಬ್ದದಲ್ಲಿ ಬರೋಕೆ ಇಷ್ಟ ಇರಬಾರ್ದು, ಕರ್ಮದಲ್ಲಿ ಬರೋಕೆ ಇಷ್ಟ ಇರಬಾರ್ದು, ಅದೇ ಆನಂದದಲ್ಲಿ ಅದೇ ಪರಮಧಾಮದ ಪರಮ ಶಾಂತಿಯಲ್ಲಿ ಸ್ವೀಟ್ ಸೈಲೆನ್ಸಲ್ಲಿ ಇರಬೇಕು ಅಂತಲೇ ನಾವು ಆತ್ಮದ ಯೋಗದಲ್ಲಿ ಇದ್ದುಕೊಂಡು ಶಿವಬಾಬರೊಂದಿಗೆ ಯೋಗವನ್ನು ಜೋಡಿಸಿ ಪರಮಧಾಮದ ಸ್ವೀಟ್ ಸೈಲೆನ್ಸನ್ನು ಅನುಭವಿಸ್ತಾ ಹೇಳಬೇಕು. ನಾನು ಅವತ್ತು ಹಾಗೆ ಇದ್ದೆ, ಇವತ್ತು ಹೀಗೆ ಇದ್ದೀನಿ, ಮುಂದೆನೂ ಹೀಗೆ ಇರ್ತೀನಿ. ನಾನು ಪೀಸ್ಫುಲ್ ಸೋಲ್, ನಾನು ಪರಮಾತ್ಮನ ಮಗು, ಪರಮಧಾಮದ ಮಗು, ಪಾತ್ರ ಮಾಡಲಿಕ್ಕೆ ಬಂದಿದ್ದೇನೆ. ಸರಿ, ನನ್ನ ಪಾತ್ರವನ್ನು ಈ ಡ್ರಾಮಾ ನಿರೀಕ್ಷೆ ಮಾಡ್ತಾ ಇದೆ, ಹೋಗು ಆರಂಭ ಮಾಡು ನಿನ್ನ ಪಾತ್ರವನ್ನು ಅಂತ ಆಗ ಮನಸ್ಸು ಬುದ್ಧಿ ಸಂಸ್ಕಾರಗಳಿಗೆ ಹೇಳಿ ನಿಮ್ಮ ಕೆಲಸವನ್ನು ನೀವು ಸ್ಟಾರ್ಟ್ ಮಾಡಿಕೊಳ್ಳಿ ಅಂತ ಹೇಳಿ ಶರೀರಕ್ಕೂ ಹೇಳಿ, ಶರೀರಕ್ಕೂ ಸ್ವಲ್ಪ ಹೇಗೆ ಒಂದು ಪ್ರಾಣಿಗೆ ಮೈಕೈ ಉಜ್ಜಿ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿಸಿ ಚೆನ್ನಾಗಿ ಇಟ್ಕೊಂಡಿರ್ತೀವಿ, ಒಂದು ಹಸು ಒಂದು ಎತ್ತು ಸಾಕಿದರೆ ಅದೇ ಥರ ಈ ಶರೀರಕ್ಕೂ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಎಕ್ಸರ್ಸೈಸ್ ಮಾಡಿಸಿ ಆ್ಯಕ್ಟಿವ್ ಮಾಡಿ ರೀಚಾರ್ಜ್ ಮಾಡಿ ಇದಕ್ಕೂ ಕೂಡ ಸ್ವಲ್ಪ ಶುಚಿ ಮಾಡಿ ಅನಂತರ ಇದಕ್ಕೇನು ಬೇಕೋ ಸ್ವಲ್ಪ ಕೊಟ್ಟು ಪಾತ್ರದಲ್ಲಿ ನಾವು ಹೋಗಬೇಕು. ಆದರೆ ಪಾತ್ರ ಇದೆಲ್ಲ ಡೈಲಿ ರುಟೀನ್ ಆರಂಭ ಮಾಡಲಿಕ್ಕೆ ಕನಿಷ್ಠ ಒಂದು 2 ಗಂಟೆ 3 ಗಂಟೆ ಬೇಕಾಗತ್ತೆ. ಮನೆ ಕೆಲಸಗಳು ಮಾಡ್ಕೊಳ್ತಾ ಇದ್ರೂ ಕೂಡ ಆ ಮಿನಿಮಮ್ 2 ಗಂಟೆ ಅಥವಾ ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆ ಈ ಥರ ಮೌನದಲ್ಲೇ ಇರಬೇಕು ನಾವು. ಯಾಕಂದ್ರೆ ನಾವು ಬೆಳಗ್ಗೆ ಹೆಂಗೂ ಹೇಳ್ತೀವಿ 1 ಗಂಟೆ 2 ಗಂಟೆ ಮೌನ ಆಗೇ ಆಗುತ್ತೆ ಯೋಗ ಕ್ಲಾಸು ಅಂದರೆ. ಆದರೆ ಇನ್ನೊಂದು 2 ಗಂಟೆ ನಾವು ಎಕ್ಸ್ಟ್ರಾ ಕರ್ಮದಲ್ಲಿ ಇದ್ದಾಗಲೂ ಕೂಡ ಆ ಒಂದು ಸೈಲೆನ್ಸನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ವಾಹ್, ಅದು ಏನು ಬ್ಯೂಟಿಫುಲ್. ಯಾವ ಸ್ವರ್ಗನೂ ಬೇಕಿಲ್ಲ ರೀ ನಮಗೆ. ಸತ್ಯುಗ, ಕಿರೀಟ, ಸಿಂಹಾಸನ ಅಂತೀವಿ ನೋಡಿ. ಈ ಥರ ಲೈಫಲ್ಲಿ ಎಷ್ಟು ಅದ್ಭುತವಾಗಿರತಕ್ಕಂಥ ಒಂದು ಅನುಭೂತಿ ಇದೆ ಅಂದರೆ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಈ ಬ್ರಾಹ್ಮಣ ಲೈಫ್ ಏನಿದೆ, ಈ ಒಂದು ಸುಂದರವಾದ ಪವಿತ್ರವಾದ ಬದುಕೇನಿದೆ, ಇದನ್ನು ಅನುಭವ ಮಾಡೋಕ್ಕೆ ಬಂದರೆ ಇದೇ ಸ್ವರ್ಗ ಮತ್ತು ಇದಕ್ಕಿಂತ ಸ್ವರ್ಗ ಇನ್ಯಾವುದು ಇಲ್ಲ ಅನ್ನುವ ಸತ್ಯನೂ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿ ನಾನು ಒರಿಜಿನಲ್ ರಿಯಾಲಿಟಿಯಲ್ಲಿದ್ದೀನಿ, ಪರಮಾತ್ಮನನ್ನು ಅನುಭವ ಮಾಡ್ತಾ ಇದ್ದೀನಿ, ಜೊತೆಲಿ ಇಟ್ಕೊಂಡು ಪರಮಧಾಮದ ಸ್ವೀಟ್ ಸೈಲೆನ್ಸನ್ನು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದರ ಮುಂದೆ ಇವೆಲ್ಲನೂ ಕೂಡ ಆ ಶಾಕ್ರಿನ ತಿಂದ ಮೇಲೆ ಇವೆಲ್ಲ ಯಾವುವು? ಅದಕ್ಕಿಂತ ರುಚಿ, ಅದಕ್ಕಿಂತ ಸವಿ ಮತ್ಯಾವುದು ಇರೋದಿಲ್ಲ. ಹೇಗೋ ಹಾಗೆ ಈ ಒಂದು ಆತ್ಮದ ಅನುಭೂತಿಯನ್ನು ಮಾಡ್ತಾ ಪರಮಾತ್ಮನ ಪ್ರೀತಿಯ ಛತ್ರ ಛಾಯೆಯಲ್ಲಿ ಇರುತ್ತಾ ಪರಮಧಾಮ ನಿವಾಸಿ ಅನ್ನುವ ಪಾತ್ರಧಾರಿಯ ಭಾವ ಬಂದು ನಾನು ಸಾಕ್ಷಿಯಾಗಿ ನನ್ನ ಪಾತ್ರವನ್ನು ನಿಭಾಯಿಸ್ತಾ ಸಾಧ್ಯವಾದಷ್ಟು ಶಬ್ದದಿಂದ ಕರ್ಮದಿಂದ ಅತೀತ ಅಂದರೆ ಶಬ್ದ ಮಾಡದೇ ಕರ್ಮ ಮಾಡ್ತಾ 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 ಸಾಧ್ಯವಾದಷ್ಟು ಸೈಲೆನ್ಸನ್ನು ಅಳವಡಿಸ್ಕೊಂಡು ಇಡೀ ದಿನ ವ್ಯವಹಾರದಲ್ಲಿ ಬನ್ನಿ, ಉದ್ಯೋಗದಲ್ಲಿ ಬನ್ನಿ, ವ್ಯಾಪಾರದಲ್ಲಿ ಬನ್ನಿ, ನಿಮ್ದು ಏನೇನು ಕೆಲಸ ಕಾರ್ಯಗಳಿದೆಯೋ ಬನ್ನಿ. ಕೆಲವೊಂದು ಮಾತಾಡುವಂಥದ್ದೇ ಇರುತ್ತೆ, ಅಲ್ಲಿ ಮಾತಾಡಬೇಕಾಗತ್ತೆ. ಕೆಲವೊಂದು ಕರ್ಮಗಳನ್ನು ಮಾಡಲೇಬೇಕಾಗತ್ತೆ, ಮಾಡೋಣ. ಆದರೆ ಆದಷ್ಟು ಶಾಂತಿಯಿಂದ, ಸಂಯಮದಿಂದ, ಪ್ರೀತಿಯಿಂದ, ಸ್ನೇಹದಿಂದ ವ್ಯವಹಾರ ಮಾಡೋಣ. ಇಡೀ ದಿನ ಸಿಕ್ಕವರೆಲ್ಲರಿಗೂ ಕೂಡ ನನ್ನನ್ನು ನೋಡಿದಾಗ ಒಂದು ಶಾಂತಿಯ ದೂತ ಅನ್ನಿಸೋ ಥರದಲ್ಲಿ ನಮ್ಮ ಸ್ಥಿತಿಯನ್ನು ಇಟ್ಟುಕೊಳ್ಳೋಣ. ನಮ್ಮ ಮಾತನ್ನು ಅವ್ರು ಇನ್ನೂ ಕೇಳಿಸ್ಕೋಬೇಕು ಅನ್ನಿಸೋದ್ರಲ್ಲೇ 1-2 ಮಾತಲ್ಲಿ ಮಧುರವಾಗಿ ನಾವು ಮಾತಾಡಿ ಮುಗಿಸ್ಕೊಳ್ಳೋಣ. ಮತ್ತು ಜಾಸ್ತಿ ಜೋರಾಗಿ ಎಲ್ಲೂ ಕೂಡ ಕೂಗಾಡೋದು, ಚೀರಾಡೋದು ಅದನ್ನು ಮಾಡದೇ ಇರೋಣ. ಮತ್ತು ಯಾವತ್ತೂ ಕೂಡ ಯಾವುದೇ ಪರಿಸ್ಥಿತಿಗೆ ಬಂದರೂ ಕೂಡ ನನ್ನ ಕಣ್ಣಲ್ಲಿ ನೀರು ಹಾಕೋದು, ಅಳೋದು, ಆಶ್ಚರ್ಯ ಪಡೋದು, ಭಯ ಪಡೋದು ಅಂತ ಅವು ನಮ್ಮ ಡಿಕ್ಸ್ನರಿಯಲ್ಲಿ ಇರಬಾರ್ದು, ತೆಗೆದು ಹಾಕಿಬಿಡೋಣ. ಏನೇ ಆದರೂ ಕೂಡ ಇದೆಲ್ಲ ನನಗೆ ಗೊತ್ತಿರೋದ್ರಿಂದ, ತ್ರಿಕಾಲ ಜ್ಞಾನಿ ಆಗಿರೋದ್ರಿಂದ, ತ್ರಿನೇತ್ರಿ ತ್ರಿಮೂರ್ತಿ ನಾವಾಗಿರೋದ್ರಿಂದ
ನಾವು ಬಹಳ ಶಾಂತವಾಗಿ, ಸಾಕ್ಷಿಯಾಗಿ, ಸಂಯಮದಿಂದ ಆತ್ಮಿಕ ಸ್ಥಿತಿಯಲ್ಲಿದ್ದು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಾವು ವರ್ತನೆ ಮಾಡಿದಾಗ, ವ್ಯವಹಾರ ಮಾಡಿದಾಗ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಆಚಾರ, ನಮ್ಮ ವಿಚಾರ ಎಲ್ಲವೂ ಕೂಡ ಲೈಟಾಗಿರಬೇಕಾಗತ್ತೆ ಮತ್ತು ಎಲ್ಲವೂ ಕೂಡ ಆತ್ಮೀಯತೆಯಿಂದ ಇರಬೇಕಾಗತ್ತೆ ಮತ್ತು ಒಂದು ಸ್ಥಿಮಿತತೆಯಿಂದ ಇರಬೇಕಾಗತ್ತೆ. ಎಲ್ಲೂ ನಮ್ಮ ಮುಖದಲ್ಲಿ ಭಯ ಆಗಲಿ, ಆಶ್ಚರ್ಯ ಆಗಲಿ, ಬೇಜಾರಾಗಲಿ, ದುಃಖ ಆಗಲಿ ಕಾಣಿಸೋದಕ್ಕೆ ಬಿಡಬಾರ್ದು. ಈ ಜ್ಞಾನ ನಮಗೆ ಕಲಿಸ್ಕೊಡ್ತಾ ಇರೋದೇ ಏನು ಅಂದರೆ, ಎಲ್ಲರಂತೆ ನಮಗೂ ಬದುಕಿದೆ, ಎಲ್ಲರಂತೆ ನಮಗೂ ಒಂದಷ್ಟು ಸಂಬಂಧಗಳಿದೆ, ಎಲ್ಲರಂತೆ ನಮ್ಮದು ಒಂದಷ್ಟು ಜವಾಬ್ದಾರಿಗಳಿದೆ ಮತ್ತು ಎಲ್ಲರ ಹಾಗೆ ನಮಗೂ ಕೂಡ ಪರಿಸ್ಥಿತಿಗಳು ಬರುತ್ತೆ. ಅದು ಶಾರೀರಿಕವಾಗಿ, ಮಾನಸಿಕವಾಗಿ, ಸಂಬಂಧಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಂದೇ ಬರುತ್ತೆ ಇದು. ಯಾಕಂದರೆ ನಾವು ಕೂಡ ಈ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ, ಈ ಪ್ರಪಂಚದಲ್ಲಿ ಇರುವಂಥ ವಾತಾವರಣದಲ್ಲಿ ಎಲ್ಲರಿಗೂ ಬರುವ ಪರಿಸ್ಥಿತಿಗಳು ನಮಗೂ ಕೂಡ ಬರುತ್ತೆ. ಆಗ ಅವರ ವರ್ತನೆಗೂ ನಮ್ಮ ವರ್ತನೆಗೂ ಒಂದಷ್ಟು ವ್ಯತ್ಯಾಸಗಳಿರಬೇಕಾಗತ್ತೆ. ಜ್ಞಾನಿಗೂ ಅಜ್ಞಾನಿಗೂ, ಸಮರ್ಥನಿಗೂ ಕೂಡ ಅಶಕ್ತನಿಗೂ ವ್ಯತ್ಯಾಸ ಕಾಣಿಸ್ಬೇಕಲ್ವ ಜಗತ್ತಿಗೆ. ನಾವು ಸಮರ್ಥರಾಗಿ ಜಗತ್ತಿನ ಕಣ್ಣಿಗೆ ಕಾಣಿಸಬೇಕು ಅಂದರೆ ಈ ಜಗತ್ತಿನಲ್ಲಿ ಸಮರ್ಥವಾಗಿರುವುದು ಅಂದರೆ ಪರಿಸ್ಥಿತಿಗಳು ಬಂದಾಗ ಎಲ್ಲರಂತೆ ಬೀಳದೇ ಇರೋದು, ಪರಿಸ್ಥಿತಿಗಳು ಬಂದಾಗ ಎಲ್ಲರಂತೆ ದುಃಖಿಸದೇ ಇರೋದು, ಪರಿಸ್ಥಿತಿ ಬಂದಾಗ ಗಾಬರಿಗೊಳ್ಳದೇ ಇರೋದು, ಪರಿಸ್ಥಿತಿ ಬಂದಾಗ ಕೋಪ ಮಾಡಿಕೊಳ್ಳದೇ ಇರೋದು, ಇದು ಈಗ ಕಲಿಯುಗದಲ್ಲಿ ನಾವು ತೋರಿಸಬೇಕಾಗಿರುವ ಸಮರ್ಥತೆ. ಪರಿಸ್ಥಿತಿ ಬರುತ್ತೆ, ಪರಿಸ್ಥಿತಿಯಿಂದ ಮುಕ್ತರಾಗೋಲ್ಲ ನಾವು, ಪರಿಸ್ಥಿತಿಯ ಪ್ರಭಾವದಿಂದ ಮುಕ್ತರಾಗಬಹುದಷ್ಟೆ. ನಾವು ಎಷ್ಟೇ ಜ್ಞಾನಿಗಳಾದರೂ ಕೂಡ, ಎಷ್ಟೇ ಯೋಗಿಗಳಾಗಿದ್ದರೂ ಕೂಡ ಡ್ರಾಮಾ ಅನುಸಾರ ಪರಿಸ್ಥಿತಿ ತಪ್ಪೋದಿಲ್ಲ ನಮಗೆ. ಬಹಳಷ್ಟು ಆತ್ಮರು ಅನ್ಕೊಂಡ್ಬಿಟ್ಟಿದ್ದಾರೆ, ನಮಗೆ ಪರಿಸ್ಥಿತಿ ಬರ್ತಾ ಇಲ್ಲ. ನಮ್ಮದು ಯೋಗ ಚೆನ್ನಾಗಿದೆ, ಹಂಗಾಗಿ ನಮ್ಮದೆಲ್ಲ ಹಂಗಾಯಿತು. ಇವೆಲ್ಲವೂ ಕೂಡ ಸುಮ್ಮನೆ ಹೇಳೋದಕ್ಕೆ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಈ ಜ್ಞಾನದ ಉದ್ದೇಶ, ಪರಮಾತ್ಮ ಬಂದಿರುವ ಉದ್ದೇಶ ನಮ್ಮ ಪರಿಸ್ಥಿತಿಗಳನ್ನು ಚೇಂಜ್ ಮಾಡಲಿಕ್ಕೆ ಅಲ್ಲ. ಪರಿಸ್ಥಿತಿಗಳು ಬಂದಾಗ ಪ್ರಭಾವ ಆಗದೇ ಇರುವಂತೆ ನಮಗೆ ನಾವು ಏನು ಮಾಡಿಕೊಳ್ಬೇಕು ಅನ್ನುವಂಥ ವಿದ್ಯೆಯನ್ನು ಕಲಿಸ್ಲಿಕ್ಕೆ ಬಂದಿರೋದು. ಇದು ನಮಗೆ ಸ್ಪಷ್ಟ ಆಗಿರಬೇಕು. ತಿಳುವಳಿಕೆ ಇಲ್ಲದವರು, ಜ್ಞಾನ ಇಲ್ಲದವರು, ಇದು ಯಾವುದು ತಳ ಬುಡ ಗೊತ್ತಿಲ್ಲದೆ ಇರೋರು, ನೋಡ್ರಿ ಇವ್ರು ಜ್ಞಾನಕ್ಕೆ ಬಂದರು, ಇವ್ರದ್ದು ಹಿಂಗಾಗ್ಬಿಡ್ತು, ಅವ್ರ ಮನೆ ಹಂಗಾಯಿತು, ಅವ್ರ ವ್ಯಾಪಾರ ಹಿಂಗಾಯಿತು, ಇವ್ರ ಬಿಸ್ನೆಸ್ ಹಿಂಗಾಯಿತು, ಈ ಥರ ಮಾತಾಡ್ತಿದ್ದಾರೆ ಅಂದರೆ ತಿಳ್ಕೊಳ್ಳಿ, ಅವ್ರಿಗಿನ್ನೂ ಜ್ಞಾನದ ಗಂಧ, ಗಾಳಿ, ತಳ ಬುಡ ಏನೂ ಅರ್ಥ ಆಗಿಲ್ಲ. ಈ ಐಶ್ವರ್ಯ ಜ್ಞಾನ ಅನ್ನುವಂಥದ್ದು ನಮಗೆ ಒಂದು ಶಿಸ್ತನ್ನು ಕಲಿಸಿದೆ, ಸಂಯಮವನ್ನು ಕಲಿಸಿದೆ, ಶಕ್ತಿಯನ್ನು ಕೊಟ್ಟಿದೆ, ಧೈರ್ಯವನ್ನು ಕೊಟ್ಟಿದೆ. ನಿಜ, ಆ ಶಿಸ್ತಿನಿಂದ ಒಂದಷ್ಟು ರೋಗಗಳು ಕಡಿಮೆ ಆಗಬಹುದು, ರೋಗಗಳ ಪ್ರಭಾವ ಕಡಿಮೆ ಆಗಬಹುದು ನಮ್ಮ ಶರೀರಕ್ಕೆ. ಅವಾಗ ಅನಿಸುತ್ತಾ, ಓ ಬಾಬರವ್ರ ಮನೆಗೆ ಬಂದ ಮೇಲೆ ನನಗೊಂದಷ್ಟು ಲೈಟ್ ಅನ್ನಿಸ್ತಾ ಇದೆ, ನನ್ನ ಶರೀರ ಸರಿ ಅನ್ನಿಸ್ತಾ ಇದೆ. ಮೊದಲು ತುಂಬ ನನಗೆ ಭಾರ ಅನ್ನಿಸ್ತಾ ಇತ್ತು ಶರೀರ, ಅನೇಕ ರೋಗಗಳಿತ್ತು, ತಲೆನೋವಿತ್ತು, ಮತ್ತೊಂದು ಏನೆಲ್ಲ ಸಾಮಾನ್ಯ ಸಣ್ಣ ಪುಟ್ಟ ರೋಗಗಳಿರುತ್ತೋ, ನಮ್ಮ ಒಂದು ಶಿಸ್ತುಬದ್ಧ ಜೀವನ ಶ್ರೀಮತದ ಅನುಸಾರ ಮಾಡಲಿಕ್ಕೆ ಆರಂಭ ಮಾಡಿದ ಒಂದು 6 ತಿಂಗಳು, ವರ್ಷ, 2 ವರ್ಷದ ಮೇಲೆ ನಾವು ಶಿಸ್ತು ಕ್ರಮವನ್ನು ಅಳವಡಿಸಿಕೊಂಡಿರೋದ್ರಿಂದ, ನಮ್ಮ ಆಹಾರ ಪದ್ಧತಿಯನ್ನು ಪರಿವರ್ತನೆ ಮಾಡಿಕೊಂಡಿರೋದ್ರಿಂದ,
ಸಾತ್ವಿಕವಾಗಿ ಭೋಜನವನ್ನು ಸ್ವೀಕಾರ ಮಾಡ್ತಾ ಇರೋದ್ರಿಂದ, ಮಿತವಾಗಿ ನಾವು ಸ್ವೀಕಾರ ಮಾಡ್ತಾ ಇರೋದ್ರಿಂದ ಈ ಒಂದು ಶಿಸ್ತಿನ ಜೀವನ ಪದ್ಧತಿಯಿಂದ ಒಂದಷ್ಟು ಲಾಭ ಅಂತೂ ಖಂಡಿತವಾಗಿ ಶರೀರಕ್ಕೂ ಮತ್ತು ಮನಸ್ಸಿಗೂ ಆಗತ್ತೆ. ಮಾನಸಿಕವಾದ ಒತ್ತಡಗಳು, ಡಿಪ್ರೆಷನ್ಸು, ಪ್ರೆಷರ್ಸ್ ಕಡಿಮೆ ಆಗುತ್ತೆ. ತಲೆನೋವು ಸ್ವಲ್ಪ ಕಡಿಮೆ ಆಗಬಹುದು. ಈ ಥರ ಶರೀರದಲ್ಲಿ ಅನೇಕ ರೀತಿಯ ಸಣ್ಣ ಪುಟ್ಟ ಕಾಯಿಲೆಗಳು ಕೂಡ ವಾಸಿಯಾಗಿ ಒಂದಷ್ಟು ಶರೀರ ಭಾರ ಕಡಿಮೆ ಅನ್ನಿಸಿ ಹಗುರತೆ ಅನ್ನಿಸಬಹುದು. ಆರೋಗ್ಯಯುತವಾಗಿ ಇದ್ದೀವಿ ಅಂತ ಅನ್ನಿಸ್ಬೋದು. ಇದು ಶಾರೀರಿಕವಾಗಿ ಮಾನಸಿಕವಾಗಿ ನಾವು ಒಂದಷ್ಟು ನಿಯಮಗಳು ಫಾಲೋ ಮಾಡೋದ್ರಿಂದ ವ್ಯತ್ಯಾಸಗಳು ಕಾಣಿಸುತ್ತೆ, ನಿಜ. ಆದರೆ ಫೈನಾನ್ಷಿಯಲಿ ಸರಿ ಹೋಗ್ಬಿಡ್ತು, ಸೋಷಿಯಲಿ ಸರಿ ಹೋಗ್ಬಿಡ್ತು, ಬಿಸ್ನೆಸ್ಸಲ್ಲಿ ಸರಿ ಹೋಗ್ಬಿಡ್ತು, ಜಾಬ್ ಸಿಕ್ಬಿಡ್ತು, ಈ ಥರದ ಪರಿಸ್ಥಿತಿಗಳು ಏನಿದೆಯಲ್ಲ, ಇವೆಲ್ಲ ಈ ಸಾಮಾಜಿಕವಾಗಿರುವಂಥ ವ್ಯತ್ಯಾಸಗಳೇನಿದೆಯಲ್ಲ, ಇದು ಪಾತ್ರಕ್ಕನುಸಾರವಾಗಿ ಎಲ್ಲರಿಗೂ ಬಂದಂತೆ ನಮಗೂ ಬರುತ್ತೆ. ಒಂದೊಂದು ಸಲ ಹೆಚ್ಚಾಗ್ಬೋದು, ಒಂದು ಸಲ ಕಡಿಮೆ ಆಗ್ಬೋದು. ಅವುಗಳು ಯಾವುದೂ ಕೂಡ ಇದ್ರ ಜ್ಞಾನದಿಂದ, ಯೋಗದಿಂದ ಚೇಂಜ್ ಆಗುತ್ತೆ ಅನ್ನೋದು ರಾಂಗು. ನಮ್ಮ ಉದ್ಯೋಗ ವ್ಯಾಪಾರದಲ್ಲಿ ಮೊದಲು ನಾವು ಕೋಪ ಮಾಡ್ಕೊಳ್ತಾ ಇದ್ವಿ, ಮೊದಲು ನಾವು ಗಾಬರಿಯಲ್ಲಿ ಇರ್ತಾ ಇದ್ವಿ, ಭಯದಲ್ಲಿ ಇರ್ತಾ ಇದ್ವಿ, ಮಾಡಬೇಕಾಗಿರೋ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡ್ತಾ ಇರಲಿಲ್ಲ. ಇವಾಗ ಭಾಳ ಸಂಯಮದಿಂದ, ಪ್ರೀತಿಯಿಂದ ವ್ಯವಹಾರ ಮಾಡ್ತಾ ಇರೋದ್ರಿಂದ ಒಂದಷ್ಟು ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ ಅಂದರೆ ಓಕೆ, ಆಗಬಹುದು. ಪರಿವರ್ತನೆ, ನಮ್ಮ ಮಾನಸಿಕವಾದ ಪರಿವರ್ತನೆಗಳಿಂದ, ನಮ್ಮ ಧಾರಣೆಗಳಿಂದ, ನಮ್ಮ ನಡವಳಿಕೆಯಿಂದ ಒಂದಷ್ಟು ವ್ಯತ್ಯಾಸಗಳಾಗತ್ತೆ. ಒಮ್ಮೆಲೆ ಏನು ಅಲ್ಲೋಲ ಕಲ್ಲೋಲ ಆಗೋದಲ್ಲ, ಒಂದಷ್ಟು ವ್ಯತ್ಯಾಸಗಳು ಬರುತ್ತೆ, ಬದಲಾವಣೆ ಬರುತ್ತೆ. ಅದು ಕಾಣಿಸುತ್ತೆ ನಮಗೂ ಕೂಡ, ಅಕ್ಕಪಕ್ಕದವ್ರಿಗೂ ಕೂಡ. ಆದರೆ ಅದನ್ನೇ ನಾವು ಜ್ಞಾನದಿಂದ ಇದಾಯಿತಲ್ಲ, ಇವೆಲ್ಲ ಬೈ ಪ್ರಾಡಕ್ಟ್ ನಮಗೆ. ಆದರೆ ಮುಖ್ಯ ಉದ್ದೇಶ ಏನು ಅಂದರೆ, ಯಾವಾಗ ಒಳಗಡೆ ನಾನು ನನ್ನನ್ನು ಆತ್ಮ ಅಂತ ತಿಳ್ಕೊಳ್ತೀನಿ, ನನ್ನ ತಂದೆ ಪರಮಾತ್ಮ ಅಂತ ತಿಳ್ಕೊಳ್ತೀನಿ, ಪರಮಧಾಮ ನಮ್ಮ ಮನೆ ಅಂತ ಗೊತ್ತಾಗತ್ತೆ, ಬಂದಿರೋದು ಸುಮ್ಮನೆ ಇಲ್ಲಿ ಪಾತ್ರ ಮಾಡಲಿಕ್ಕೆ ಅಂತ ಗೊತ್ತಾಯಿತು, ಆಗ ನನಗಿರುವ ಆಶ್ಚರ್ಯ, ಭಯ, ಚಿಂತೆ, ದುಃಖ ಎಲ್ಲವೂ ಹೋಗ್ಬಿಡುತ್ತೆ. ಯಾಕೆ ಅಂದರೆ ಯಾವುದೂ ನಮಗೆ ನಥಿಂಗ್ ನ್ಯೂ, ಹೊಸದಂತ ಅನಿಸೋದಿಲ್ಲ ಇಲ್ಲಿ. ಮತ್ತು ಇದು ಯಾವುದೂ ರಿಯಲ್ ಅಲ್ಲ ಅನ್ನೋದು ಸತ್ಯ ಗೊತ್ತಿದೆ ನಮಗೆ. ಇದು ನಡೀತಾ ಇರೋದೊಂದು ನಾಟಕದ ದೃಶ್ಯ ಅಷ್ಟೇ ಅನ್ನುವಂಥ ಸತ್ಯ ನಮಗೆ ತಿಳಿದಿರೋದ್ರಿಂದ ನಾವು ಯಾರ ಮೇಲೆ ಕೋಪ ಮಾಡಿಕೊಳ್ಳುವ ಅವಶ್ಯಕತೆ ಬರೋದಿಲ್ಲ. ಏನೇ ನಷ್ಟ ಅಂತ ಅನಿಸಿದರೂ ಕೂಡ ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಭಯ ಬೀಳುವ ಅವಶ್ಯಕತೆ ಇಲ್ಲ. ಆ ಸಮಯದಲ್ಲೂ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸೋಣ. ಆದರೆ ಸಂಯಮದಿಂದ, ಪ್ರೀತಿಯಿಂದ, ಆತ್ಮೀಯತೆಯಿಂದ, ಸಮಾಧಾನವಾಗಿ ನಮ್ಮ ವರ್ತನೆಯನ್ನು ಇಟ್ಕೊಂಡಾಗ, ಇವರು ಜ್ಞಾನಿ ಅಂತ ಹೇಳ್ತಾರೆ, ಇವರು ಯೋಗಿ ಅಂತ ಹೇಳ್ತಾರೆ, ನೋಡೋಣ ಈ ಪರಿಸ್ಥಿತಿ ಬಂದಿದೆ ಹೆಂಗೆ ರಿಯಾಕ್ಟ್ ಆಗ್ತಾರೆ ಅಂತ ಕಾಯ್ತಿರುತ್ತೆ ಜಗತ್ತು. ಅಂಥ ಸಮಯದಲ್ಲೇ ನಾವು ಸಂಯಮವನ್ನು ಕಳ್ಕೊಳ್ಳದೆ, ನಾವು ಸಂಯಮದಿಂದ ಇದ್ದರೆ, ದುಃಖದಲ್ಲಿ ಬರದೆ, ಆಶ್ಚರ್ಯದಲ್ಲಿ ಬರದೆ, ಗಲಿಬಿಲಿಗೊಳ್ಳದೆ ಇದ್ದು ಬಿಟ್ಟರೆ ನಾವು ಸಮರ್ಥ ಆತ್ಮರು, ಸಮರ್ಥ ಯೋಗಿಗಳು, ಸಮರ್ಥ ಜ್ಞಾನಿಗಳಾಗ್ಬಿಡ್ತೀವಿ. ಇದರಲ್ಲಿ ನಾವು ಸಮರ್ಥತೆ ತೋರಿಸಬೇಕಾಗಿರೋದು. ಈಗ ಕೆಲವರು ಜ್ಞಾನ ಅಂತ ಹೇಳ್ತೀವಿ, 10 ವರ್ಷ 20 ವರ್ಷಗಳಿಂದ ಈ ಧಾರಣೆಗಳನ್ನು ಮಾಡ್ಕೊಳ್ತೀವಿ, ನಿಯಮಗಳನ್ನು ಕೆಲವೊಂದಷ್ಟು ಫಾಲೋ ಮಾಡಿಬಿಡ್ತೀವಿ. ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟುಬಿಟ್ಟಿದ್ದೀವಿ, ಹೊರಗಡೆ ಊಟ ಮಾಡೋದು ಬಿಟ್ಟುಬಿಟ್ಟಿದ್ದೀವಿ, ಊಟದ ನಿಯಮ ಫಾಲೋ ಮಾಡಿದರೆ ನಾನು ಪಕ್ಕ ಬ್ರಾಹ್ಮಣ ಅಂತ ನಮ್ಮನ್ನು ನಾವು ಬೆನ್ನು ತಟ್ಕೊಂಡ್ಬಿಡ್ತೀವಿ. ಆದರೆ ಇಂಥವ್ರನ್ನ ಭಾಳ ಜನ ನೋಡ್ಬಿಟ್ಟಿದ್ದೀನಿ. ಬರೀ ಸಾಮಾನ್ಯ ವಿದ್ಯಾರ್ಥಿಗಳಲ್ಲ, ಟೀಚರ್ಸ್ ಅಂತಂದ್ರೆ ಅಕ್ಕಂದಂತಲ್ಲ, ದೊಡ್ಡ ದೊಡ್ಡ ಸ್ಪೀಚ್ ಮಾಡುವಂಥ ಸ್ಪೀಕರ್ಗಳಲ್ಲಿ ನಾನು ನೋಡಿದ್ದೀನಿ ಈ ಒಂದು ಲಕ್ಷಣಗಳನ್ನ. ಯಾಕಂದರೆ ಕೆಲವ್ರನ್ನ ನಾನು ಹತ್ತಿರದಿಂದ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಅಲ್ಲಿ ಸ್ಪೀಚ್ ಮಾಡುವಾಗ ಬೇಕಾದಷ್ಟು ಮಾಡಿ ಬರ್ತಾರೆ, ಆದರೆ ಒಂದು ಸಣ್ಣ ವ್ಯತ್ಯಾಸಗಳಾದರೂ ಕೂಡ
ಇದ್ದಕ್ಕಿದ್ದಂಗೆ ಟೆನ್ಷನಲ್ಲಿ ಬರೋದು, ಇದ್ದಕ್ಕಿದ್ದಂಗೆ ಗಡಿಬಿಡಿಯಲ್ಲಿ ಬರೋದು, ಬೆವತ್ಕೊಂಡು ಬಿಟ್ಟಿದ್ದಾರೆ ಎಷ್ಟೋ ಸಲ ಸಣ್ಣ ಸಣ್ಣ ವಿಚಾರಗಳಿಗೆ ನಾನು ನೋಡ್ದಂಗೆ. ಅಂದರೆ ಜ್ಞಾನ ಹೇಳ್ತಾ ಇದ್ದಾರೆ, ತಿಳ್ಕೊತಾ ಇದ್ದಾರೆ, ಆದರೆ ಒಳಗಡೆ ಅದು ಡೈಜೆಸ್ಟ್ ಆಗಿಲ್ಲ. ಬೇರೆಯವ್ರಿಗೆ ಹೇಳ್ತಾ ಇದ್ದಾರೆ, ಅವ್ರಿಗೆ ಡೈಜೆಸ್ಟ್ ಆಗಿರಲ್ಲ. ಅಥವಾ ನಾವು ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೀವಿ ನಿಜ, ಬರೀ ಸ್ಥೂಲ ಧಾರಣೆ ಇದೆ, ಒಳಗಡೆ ಮಾನಸಿಕ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಲಿಲ್ಲ. ನಾವು ಅದನ್ನು ಸ್ವೀಕಾರ ಮಾಡಲಿಕ್ಕೆ ರೆಡಿ ಆಗಲಿಲ್ಲ, ಸಮರ್ಥತೆಯಲ್ಲಿ ಬರಲಿಲ್ಲ. ಅಂದರೆ ಅವರಂತಾರೆ ಜಗತ್ತಿನವರು, ಏನಪ್ಪ ಇವರು ಬೆಳಕರೆದ್ರೆ ಸ್ನಾನ ಮಾಡೋದೇನೋ, ಯೋಗ ಮಾಡೋದೇನೋ, ಓಡೋಗೋದೇನೋ, ಕ್ಲಾಸ್ ಕೇಳೋದೇನೋ, ಹೊರಗಡೆ ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅನ್ನೋದೇನೋ. ಅರೆ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟಿಗೆ ಇಷ್ಟೊಂದು ರಂಭಾರುಡಿ ಅಂತ ಕರೀತಾರೆ ನಮ್ಮ ಕಡೆ, ಅಷ್ಟೊಂದು ಮಾಡಿಬಿಡ್ತಾರಲ್ಲ. ಇವತ್ತಿನ ದಿನದಲ್ಲಿ ಅಪ್ಡೇಟ್ ಆಗಿದೆ ಜನ್ರೇಷನ್ನು. ಇವತ್ತು ಸೈಂಟಿಫಿಕ್ ಜನ್ರೇಷನ್ ನಡೀತಾ ಇರೋದು. ಅವರು ಯಾವುದಕ್ಕೂ ಸಣ್ಣ ಪುಟ್ಟದಕ್ಕೆ ಯೋಚನೆ ಮಾಡೋದಿಲ್ಲ, ಅವರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥ ಜನ್ರೇಷನ್ ಇವತ್ತು. ವಾಸ್ತವ ಸ್ವೀಕಾರ ಮಾಡಿಬಿಡ್ತಾರೆ. ಸತ್ತಿದ್ದಾರೆ ನೋಡಿ, ಇವತ್ತಿನ ಮಕ್ಕಳು ಮನೇಲಿ ಯಾರ ಶರೀರ ಬಿಟ್ಟರು ಕೂಡ ಹಾಳೋದಿಲ್ಲ. ಅವು ಕಣ್ಣೀರೇ ಬರಲ್ಲ ಅವಕ್ಕೆ. ಮೊದಲಾಗಿದ್ದರೆ ನಾವು ಚಿಕ್ಕವ್ರು ಇರ್ತಾನೆ ನೋಡ್ತೀವಲ್ಲ, ದೊಡ್ಡವ್ರು ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿ ಸಾಕು ಸಣ್ಣ ಹುಡುಗರು ಬಿದ್ದು ಒದ್ದಾಡ್ಬಿಡ್ತಿದ್ವು. ಅಷ್ಟು ಭಯ, ಅಷ್ಟು ಅಳ್ತಾ ಇದ್ವು ಇವು. ಅವ್ರನ್ನ ಸಮಾಧಾನ ಮಾಡೋದು ಬಿರಲಿ, ಇವು ಮಕ್ಕಳನ್ನ ಸಮಾಧಾನ ಮಾಡೋದೇ ದೊಡ್ಡ ಕಷ್ಟ ಆಗಿ ಹೋಗಿರ್ತಿತ್ತು. ಅಂದರೆ ಅವಾಗ ಏನು ಬುದ್ಧಿ ವರ್ಕ್ ಆಗ್ತಿರ್ಲಿಲ್ಲ. ಅವ್ರು ಅಳ್ತಾ ಇದ್ದಾರೆ, ನಾವು ಹತ್ತು ಬಿಡೋದು ಅಷ್ಟೇ. ಅದು ಏನಾಯಿತು ಅಂತಲೂ ಗೊತ್ತಿರಲ್ಲ ಅವಕ್ಕೆ. ಆದರೆ ಇವತ್ತಿನ ಮಕ್ಕಳು ಹಂಗಿಲ್ಲ. ನಾನು ಎಷ್ಟೋ ಕಡೆ ಇವತ್ತು ಹೋಗ್ತಿದ್ದೀನಲ್ಲ, ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಾನೆ. ಅಂದರೆ ವಾಸ್ತವದಲ್ಲಿದ್ದಾರೆ ಇವತ್ತಿನ ಮಕ್ಕಳು. ಪ್ರಾಕ್ಟಿಕಲ್ ಅದು. ಶರೀರ ಬಿಟ್ಟರೆ ಮುಗೀತು ಅಷ್ಟೇ. ಅದಕ್ಕೆ ಯಾಕೆ ಅಳಬೇಕು, ಅದಕ್ಕೆ ಯಾಕೆ ಬೋರಾಡಬೇಕು? ಅವ್ರ ಅಪ್ಪ ಅಮ್ಮನೇ ಬೋರಾಡ್ತಿರ್ತಾರೆ. ಈ ಮಕ್ಕಳುಗಳು ಎಷ್ಟು ಸೈಲೆಂಟ್ ಆಗಿರ್ತವೆ ಅಂದರೆ, ಏನೋ ಆಗಿದೆಯೋ ಆಗಿಲ್ಲೋ ಅನ್ನಂಗೆ ಸುಮ್ಮನೆ ತಿಂಡಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಸೈಲೆಂಟಾಗಿದ್ದು ಬಿಡ್ತವೆ. ಅಂದರೆ ಇದರಲ್ಲಿ ಗೊತ್ತಾಗುತ್ತೆ ಅವರ ಪ್ರಬುದ್ಧತೆ, ಅವರ ಸಮರ್ಥತೆ, ಅವರ ಒಂದು ನಿಷ್ಠುರತೆ ಬೆಳೆದಿದೆ. ಹಂಗಂತ ಹೇಳಿ ಏನು ಅನ್ನೋರೇ ತಂದೆ ತಾಯಿ ಸತ್ರು ಕೂಡ ಕಣ್ಣೀರು ಹಾಕಿದರೆ ಇವ್ರು ಹಿಂಗಿರಬೇಕು ಅಂತಂದರೆ ಅಲ್ಲ. ವಾಸ್ತವ ಅದು. ಸ್ವೀಕಾರ ಮಾಡೋಷ್ಟು ಶಕ್ತಿ ಬಂದುಬಿಟ್ಟಿದೆ ಇವಾಗ. ವಿಜ್ಞಾನ ಅದನ್ನು ಕೊಟ್ಟಿದೆ ಅವರಿಗೆ. ವಿಜ್ಞಾನದ ಬೇಸಲ್ಲಿ ಬೆಳೀತಾ ಇದ್ದಾರೆ ಮಕ್ಕಳು. ಪರಿಣಾಮ ಇಲ್ಲಿ ಏನಿದೆ, ಜೀವನದ ಸತ್ಯಗಳೇನು, ಜಗತ್ತಿನ ಸತ್ಯಗಳು ನೀವೆಲ್ಲ ಅರ್ಥ ಮಾಡಿಕೊಂಡು ಮಕ್ಕಳು ಬೆಳೀತಾ ಇರೋದರಿಂದ ವಾಸ್ತವವನ್ನು ಸ್ವೀಕಾರ ಮಾಡುವಂಥ ಒಂದು ಸಮರ್ಥತೆ ಈಗಾಗಲೇ ಅವರಿಗೆ ಬಂದುಬಿಟ್ಟಿದೆ. ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಈ ಜ್ಞಾನ ತುಂಬ ಸ್ಪೀಡಾಗಿ ಕರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಲಾಸ್ಟ್ ಸೋ ಫಾಸ್ಟ್ ಅಂತ ಹೇಳೋದು. ಅದೇ ನಾವು ಮೊದಲಿನವರು ತುಂಬ ಎಮೋಷ್ನಲ್ ಜೀವಿಗಳು. ನಾವು ಸ್ವಲ್ಪ ಭಾವನೆಗಳಿಗೆ ಹರ್ಟ್ ಆದರೆ ಸಾಕು ಹಿಂಗೆಂಗೋ ಆಡ್ಬಿಡ್ತೀವಿ. ಆದರೆ ಇವತ್ತು ಅಷ್ಟೆಲ್ಲ ಪ್ರಾಕ್ಟಿಕಲ್ ಅಷ್ಟೇ. ಇವತ್ತು ಇದೆಯಾ ಇಲ್ವಾ ಇಲ್ಲ ಇಷ್ಟು. ಆದರೆ ಅವತ್ತು ಆ ಭಾವನೆಗಳಿಂದ ಹೊರಗಡೆ ಬರೋದಕ್ಕೆ ನಾವು ತುಂಬ ಹೋರಾಟ ಮಾಡಬೇಕಾಗ್ತಿತ್ತು. ಇವತ್ತು ಯಾರಿಗೂ ಭಾವನೆಗಳೇ ಇಲ್ಲ. ಇವತ್ತು ಫೀಲಿಂಗ್ಸ್ ಲೆಸ್ ಆಗಿಬಿಟ್ಟಿದೆ ಜನ್ರೇಷನ್. ನಾವು ಏನು ಯೋಗ ಮಾಡಿ ತ್ಯಾಗ ಮಾಡಿ ಆಗಬೇಕಂತ ಇವತ್ತಿನ ಜನ್ರೇಷನ್ ಆಲ್ರೆಡಿ ಫೀಲಿಂಗ್ ಲೆಸ್. ನಾವಂತೂ ಏನು ರೀ ಇವರಿಗೆ ಯಾರಾದರೂ ಬಂದರೆ ಒಂದಷ್ಟು ಮಾತಾಡಿಸ್ಬೇಕು ಅಂತೆಲ್ಲ ಮಕ್ಕಳಿಗೆ, ಅವ್ರ ಜೊತೆ ಬೆರಿಬೇಕು ಅಂತಿಲ್ಲ, ಅವ್ರ ಜೊತೆ ಆಡಬೇಕಂತಿಲ್ಲ, ಅವ್ರ ಜೊತೆ ಕೂಡಬೇಕಂತಿಲ್ಲ. ಒಂಥರ ಇವು ಒಳ್ಳೆ ರೂಮ್ ಒಳಗಡೆ ಇದ್ದು ಬಿಡ್ತವೆ, ಏಕಾಂಗಿಯಾಗಿ ತಮ್ಮದೇ ಲೋಕದಲ್ಲಿ ಇದ್ದು ಬಿಡ್ತವೆ. ಒಂದು ಲ್ಯಾಪ್ಟಾಪ್ ಒಂದು ಮೊಬೈಲೇ ಇಟ್ಕೊಂಡು ಮಾತಾಡಿಸು ಅಂತ ಹೇಳಿದ್ರು ಕೂಡ ಎರಡು ಮಾತು, ಹಾಂ ಹೇಗಿದ್ರಿ ಅಂಕಲ್, ಆಯಿತು ಒಂದೇ ಮಾತಾಡಿತು ಮತ್ತು ರೂಮ್ ಹೊಕ್ಕೊಂತು ಮಗು. ಅಂದರೆ ಇವತ್ತು ಫೀಲಿಂಗ್ಸ್ ಇಲ್ಲ ಅಂತ ಗೊತ್ತಾಗ್ತಿದೆ ನಮಗೆ. ಫೀಲಿಂಗ್ ಪ್ರೂಫ್ ಆಗ್ತಾ ಇದ್ದಾವೆ ಮಕ್ಕಳುಗಳು. ಇದು ಇವತ್ತಿನ ಜನ್ರೇಷನ್ಗೆ ದೊಡ್ಡ ಚಿಂತೆ. ಫೀಲಿಂಗ್ಸೇ ಇಲ್ಲ ಮಕ್ಕಳಿಗೆ. ತಂದೆ ತಾಯಿ ಬಂಧು ಬಳಗ ದೊಡ್ಡಪ್ಪ ಚಿಕ್ಕಪ್ಪ ನಾವು ನಮ್ಮವರು ಅನ್ನುವಂಥ ಫೀಲಿಂಗ್ಸ್ ಹೋಗ್ಬಿಟ್ಟಿದ್ದೀರಿ ಅಂತೀವಿ. ಆದರೆ ನಮಗೇನು ಜ್ಞಾನ ಹೇಳ್ತಾ ಇದೆ? ಫೀಲಿಂಗ್ ಪ್ರೂಫ್ ಆಗೋದಕ್ಕೆ ನಮಗೆ ಬಾಬಾ ಇಷ್ಟೊಂದು ಜ್ಞಾನ ಕೊಡ್ತಾ ಇರೋದು. ಜಾಸ್ತಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀವಿ ಭಾವನಾತ್ಮಕವಾಗಿ. ಒಳಗಡೆ ನಮಗೆ ಅಷ್ಟು ಅವ್ರ ಮೇಲೆ ದ್ವೇಷ ಇದ್ರು ಬನ್ನಿ 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 ಚೆನ್ನಾಗಿದ್ದೀರಾ, ಇದು ತಿಂತೀರಾ, ಅದು ಕುಡಿತೀರಾ ಅಂತ ಮಾಡ್ತಾಯಿದ್ವಿ ಆ್ಯಕ್ಟಿಂಗು. ಇವತ್ತಿನ ಮಕ್ಕಳಿಗೆ ಅದೆಲ್ಲ ಆ್ಯಕ್ಟಿಂಗ್ ಬದುಕು ಬೇಕಿಲ್ಲ ಅಂತಾರೆ ಅವರು. ಒಳಗೇನಿದೆಯೋ ಅಷ್ಟು ಸಾಕು. ಅವ್ರ ಬಗ್ಗೆ ಗೌರವ ಇದೆ ಅಷ್ಟೆ. ರೆಸ್ಪೆಕ್ಟ್ ಕೊಡೋಣ ಅಷ್ಟೆ. ಎಕ್ಸ್ಟ್ರಾ ನಾಟಕಗಳು ಇಲ್ಲ ಇವತ್ತು. ಅಂದರೆ ಒಂದು ಪ್ರಬುದ್ಧತೆ, ಒಂದು ಮೆಚುರಿಟಿಗೆ ಬಂದಾಗಿದೆ ಇವತ್ತಿನ ಜನ್ರೇಷನ್. ನಾವು ಅದಕ್ಕೆ ಮ್ಯಾಚ್ ಮಾಡಿಕೊಳ್ಳದೆ ಒಂದು ದೊಡ್ಡ ಸಮರ್ಥತೆ, ದೊಡ್ಡ ಯೋಗ ತ್ಯಾಗ ಅನ್ಕೊಳ್ತಾ ಇದ್ವಿ ನಿಜ ನೋಡಿದರೆ. ಇವತ್ತಿನ ಮಕ್ಕಳಿಗಿರುವಷ್ಟು ಕೂಡ ನಮಗಿನ್ನೂ ತಿಳುವಳಿಕೆ ಆಗಲಿ, ಪ್ರಬುದ್ಧತೆ ಆಗಲಿ, ಒಂದು ಫೀಲಿಂಗ್ ಪ್ರೂಫ್ ಆಗಲಿ ಬಂದಿಲ್ಲ ಅಂತ ಎಷ್ಟೋ ಸಲ ನನಗನ್ನಿಸುತ್ತೆ. ಅವ್ರಿಗೇನೂ ಇಲ್ಲ. ಜನ್ರೇಷನ್ ದತ್ತವಾಗಿ ಬಂದಿರುವಂಥದ್ದು. ಅವ್ರಿಗಿನ್ನೂ ಯಾವ ಜ್ಞಾನವೂ ಇಲ್ಲ ನಮ್ಮ ಥರ. ಅಂದರೆ ಅವ್ರಿಗೆಷ್ಟು ಸಪೋರ್ಟ್ ಮಾಡುತ್ತೆ ಡ್ರಾಮಾ ಅವರು ಫೀಲಿಂಗ್ ಪ್ರೂಫ್ ಆಗೋದಕ್ಕೆ. ನಾವು ಯೋಗ ಮೊದಲಿಂದ ಮಾಡಿರ್ಬೋದು, ಜ್ಞಾನ ಮೊದಲಿಂದ ತಿಳ್ಕೊಂಡಿರ್ಬೋದು. ಅವರಿಗೆ ಜನ್ರೇಷನ್ನೇ ಆ ರೀತಿ ರೆಡಿ ಮಾಡಿಬಿಟ್ಟಿದೆ ಅವರನ್ನು. ಯಾವ ಭಾವನೆಗಳಿಂದ ನಾವು ಹೊರಗಡೆ ಬರಬೇಕು,
ಯಾವ ಭಯದಿಂದ ನಾವು ಹೊರಗಡೆ ಬಂತೀವಿ, ಇವತ್ತಿನ ಮಕ್ಕಳಿಗೆ ಫಿಯರೇ ಇಲ್ಲ, ಭಯನೇ ಇಲ್ಲ, ಜೀವನದ್ದಾಗಲಿ ಜೀವದ್ದಾಗಲಿ. ಸಂಬಂಧಗಳ ಬಗ್ಗೆ ಭಯನೇ ಇಲ್ಲ ಅವರಿಗೆ, ಡೋಂಟ್ ಕೇರ್ ಅಂತಾರೆ. ಅಂದರೆ ಆಲ್ರೆಡಿ ಫೀಲಿಂಗ್ ಪ್ರೂಫ್ ಆಗಿಬಿಟ್ಟಿದ್ದಾರೆ ಈಗ. ಹಾಗೆ ನಾವು ಕೂಡ ಆಗಬೇಕಾಗತ್ತೆ. ಜ್ಞಾನ ಹೇಳೋದಿದ್ದನ್ನೇ, ಫೀಲಿಂಗ್ ಪ್ರೂಫ್ ಆಗಿ. ಯಾವುದನ್ನು ಜಾಸ್ತಿ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಬೇಡಿ. ಅದು ಪ್ರಾಣಿ, ಪಕ್ಷಿ, ವ್ಯಕ್ತಿ, ಆಸ್ತಿ, ಅಧಿಕಾರ, ಅಂತಸ್ತಿ, ಹೆಸರು, ಕೀರ್ತಿ ಏನೇ ಇರಲಿ, ಇವುಗಳಿಗೆ ಜಾಸ್ತಿ ಅಟ್ಯಾಚ್ ಆಗಕ್ಕೆ ಹೋಗಬೇಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನ್ಯಾರ ಪ್ಯಾರ. ಇವುಗಳಿಂದ ಹೊರಗಡೆ ಬರೋದೇ ಸಮರ್ಥತೆ. ಇವು ಯಾವುದರ ಆಧಾರವಿಲ್ಲದೆ ನಾನು ನನ್ನ ಸ್ಮೃತಿಯಲ್ಲಿ ಇದ್ದು ಸಮರ್ಥತೆಯನ್ನು ಅನುಭವ ಮಾಡೋದೇ ನಿಜವಾದ ಯೋಗ. ಇದೆಲ್ಲ ಪಾತ್ರದ ಆಟಗಳಷ್ಟೇ, ಮನಸ್ಸಿನ ಆಟಗಳಷ್ಟೇ. ಇದು ಒಳಗಡೆ ನಾನು ಯಾರು? ನನ್ನ ಆತ್ಮ ಅಷ್ಟೇ. ನಾನು ಸದಾ ಶಾಂತ ಸ್ವರೂಪ, ಸಮರ್ಥ ಸ್ವರೂಪ, ಸಂಪೂರ್ಣ ಸ್ವರೂಪ. ಇದೆಲ್ಲದರಿಂದ ಭಿನ್ನ ನಾನು ಅಂತ ಅಂದ್ಕೊಂಡ ತಕ್ಷಣ, ಹೇಗೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಹತ್ತತ್ತೆ, ಆಫ್ ಮಾಡಿದ ತಕ್ಷಣ ಆಫ್ ಆಗುತ್ತೆ, ಹಾಗೆ ಸ್ಮೃತಿ ನಾನು ಆತ್ಮ ಅಂದುಕೊಂಡ ತಕ್ಷಣವೇ ಇವೆಲ್ಲದರಿಂದ ವಿಮುಖಗೊಂಡು ಒಳಗಡೆ ನನ್ನ ಆತ್ಮ ಅನ್ನೋ ಸ್ಮೃತಿಯಲ್ಲಿ ಬಂದ ತಕ್ಷಣವೇ ನನಗೆ ಸಂಪೂರ್ಣತೆ, ಸಂಪನ್ನತೆ, ಸಂತೃಪ್ತತೆ ಅನುಭವ ಆಗಬೇಕು. ಹೊರಗಡೆ ಇದು ಏನು ನಡೀತಾ ಇದ್ರೂ ಕೂಡ ಪಾತ್ರ ಅಷ್ಟೇ. ಇದರೊಳಗಡೆ ಇವೆಲ್ಲವೂ ಕೂಡ ಹೆಚ್ಚು ಕಡಿಮೆಗಳು ಇರುತ್ತೆ. ಇದು ಪಾತ್ರ ಅನುಸಾರ ಆಗ್ತಾ ಇದೆ ಅಷ್ಟೇ. ಇದಕ್ಕೆ ನಾವು ಅಯ್ಯೋ ಅಂತ ಗೋಳಾಡೋದಾಗಲಿ ಅಥವಾ ಫೀಲಿಂಗಲ್ಲಿ ಬರೋದಾಗಲಿ ಬೇಕಾಗಿಲ್ಲ. ವಾಸ್ತವವಾಗಿ ಅದು ಪಾತ್ರ ಅಂತ ಗೊತ್ತಾಗಿರೋದ್ರಿಂದ ಈಗ ನಮಗೆ ಯಾವುದು ಕೂಡ ಆಶ್ಚರ್ಯ ಆಗಬೇಕಾಗಿಲ್ಲ. ಯಾವುದಾದ್ರೂ ಒಂದು ಸ್ಟೋರಿ, ಒಂದು ಜೋಕು ಮೊದಲನೇ ಬಾರಿ ಕೇಳಿದಾಗ ಜೋರಾಗಿ ನಗಬಹುದು, ಭಾಳ ಆಶ್ಚರ್ಯ ಪಡ್ಬೋದು. ಆದರೆ ಅದನ್ನು ರಿಪೀಟ್ ಕೇಳಿದ್ದು ನೋಡಿದ್ದು ಇದ್ದರೆ ಅದೇ ಥರ ಮತ್ತೆ ಎಮೋಷ್ನಲ್ ಆಗಿ ಮಾಡಲ್ಲ. ಮಾಡಿದರೆ ಮತ್ತೆ ಆ್ಯಕ್ಟಿಂಗ್ ಮಾಡಬೇಕಷ್ಟೇ ನಾವು. ಹಾಗೆ ಈಗ ನಮಗೆ ಡ್ರಾಮಾದಲ್ಲಿ ಇದು ಆ್ಯಕ್ಟಿಂಗ್ ಅಂತ ಗೊತ್ತಾದ ಮೇಲೆ, ಇದು ರಿಪೀಟ್ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಇದಕ್ಕೆ ಯಾಕೆ ಭಯ ಪಡೋದೇನಿದೆ ಇಲ್ಲಿ? ಆಶ್ಚರ್ಯ ಪಡೋದೇನಿದೆ ಇಲ್ಲಿ? ಇದೆಲ್ಲ ರಿಪೀಟ್ ಆಗುವಂಥದ್ದೇ ಅನ್ನುವಂಥ ಸತ್ಯ ಗೊತ್ತಿದೆ. ಒಳಗಡೆ ನನ್ನ ಆತ್ಮ, ಒಳಗಡೆ ನನ್ನ ಆತ್ಮ ಅಷ್ಟೇ, ಇನ್ನೇನೂ ಇಲ್ಲ. ಆತ್ಮದ ಶಾಂತಿ, ಆತ್ಮದ ಸಮರ್ಥತೆ, ಆತ್ಮದ ಪವಿತ್ರತೆ, ಆತ್ಮದ ಜ್ಞಾನ, ಗುಣ, ಶಕ್ತಿ ಸದಾಕಾಲ ಇವು ನನ್ನದು. ಈ ಸ್ಮೃತಿಯಲ್ಲಿ ಇದ್ದು, ಈ ಸಮರ್ಥತೆಯಲ್ಲಿ ಇದ್ದು, ಹೊರಗಿನ ಆಟವನ್ನು ಸಾಕ್ಷಿಯಾಗಿ ನೋಡ್ತಾ ಒಂದು ದಿನ ನಾವು ಕಂಪ್ಲೀಟ್ ಮಾಡಿಬಿಟ್ರೆ, ಸ್ವಲ್ಪ ಸಣ್ಣ ಪುಟ್ಟ ಏನು ಒಂದೇ ದಿನ ಅಷ್ಟು ಪರಿಸ್ಥಿತಿ ಬಂದುಬಿಡುತ್ತಾ? ನಮ್ಮದು ಜೀವನ ದೊಡ್ಡದಿದೆ. ಒಂದೊಂದು ಪುಟಗಳು ಒಂದೊಂದು ದಿನ ಅಂತ ತೆಗೆದುಕೊಂಡ್ರೆ, ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವುದರೊಳಗಡೆ ಏನೋ ಒಂದು ಎರಡು ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ. ಘರ್ಷಣೆ ಆಗುವಂಥದ್ದಾಗಿರ್ಬೋದು, ಭಯ ಆಗುವಂಥದ್ದಾಗಿರ್ಬೋದು, ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಘಟನೆಗಳು ಎಷ್ಟು ನಡೆಯುತ್ತೆ? ಎಲ್ಲೋ ಒಂದು. ಆವಾಗ ನಾವು ಒಂದಷ್ಟು ಸಂಯಮದಿಂದ ಇದ್ದು, ಶಾಂತಿಯಿಂದ ಇದ್ದು, ಸಾಕ್ಷಿಯಾಗಿ ಇದ್ದು ಬಿಟ್ಟರೆ ಇಡೀ ದಿನ ನಮ್ಮದು ಶಾಂತವಾಗಿ ಸಂಪನ್ನವಾಗುತ್ತೆ. ಶಾಂತಿಯಲ್ಲಿ ಆರಂಭವಾಗಿ ಶಾಂತಿಯಲ್ಲಿ ಅಂತ್ಯ ಆಗಿಬಿಟ್ರೆ, ಆ 18 ಗಂಟೆಗಳು ನಾವು ಸಕ್ಸಸ್ಫುಲ್ಲಾಗಿ ಶ್ರೀಮತದಂತೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ನಡೆದುಕೊಂಡು ಬಿಟ್ಟರೆ, ಒಳಗಡೆ ಸ್ಮೃತಿ ಸ್ವರೂಪರಾಗಿ ಸಾಕ್ಷಿಯಾಗಿ ಪ್ರತಿಯೊಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಬಂದುಬಿಟ್ರೆ, ಬರೀ 18 ಗಂಟೆ ಮೇಂಟೈನ್ ಮಾಡಲಿಕ್ಕೆ ನನ್ನ ಕೈಲಾದರೆ ಸಾಕು. ನಾನು ಸಕ್ಸಸ್ಫುಲ್ ಯೋಗಿ, ಸಕ್ಸಸ್ಫುಲ್ ಜ್ಞಾನಿ ಆತ್ಮ ಆಗ್ಬಿಡ್ಬೋದು, ಸಕ್ಸಸ್ಫುಲ್ ಬ್ರಾಹ್ಮಣಾತ್ಮ ಆಗ್ಬಿಡ್ಬೋದು. ಪ್ರತಿದಿನ ಈ ಬ್ಯೂಟಿಫುಲ್ ಎಂಜಾಯ್ಮೆಂಟನ್ನು ಮಾಡಬೇಕು. ನಾನು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಈ ಪ್ರಕೃತಿಯನ್ನು ಅನುಭವಿಸಿ, ಸೂರ್ಯೋದಯ, ಸೂರ್ಯ ಅಂತ್ಯ, ಬಿಸಿಲಿದ್ದಾಗ ಬಿಸಿಲು, ತಂಪಿದ್ದಾಗ ತಂಪು, ಗಾಳಿ ಇದ್ದಾಗ ಗಾಳಿ, ಚಳಿ ಇದ್ದಾಗ ಚಳಿ, ಇವೆಲ್ಲವನ್ನು ಎಂಜಾಯ್ ಮಾಡ್ತಾ ಈ ಪ್ರಕೃತಿಯ ಮಧ್ಯೆ ಕೆಲಸಗಳನ್ನು ಬಹಳ ಖುಷಿಯಿಂದ ಮಾಡ್ತಾ, ನಮಗೆ ಸ್ವಲ್ಪ ಮಳೆ ಆದರೆ ಈ ಕಡೆದವ್ರಿಗೆ, ಕರ್ನಾಟಕದವರಿಗೆ ಅಥವಾ ಈ ಕಡೆ ಉತ್ತರ ಭಾಗದವರಿಗೆ
ಭಯಂಕರ ಬಿಸಿಲಿದ್ದವ್ರು ನಾವು. ಒಮ್ಮಿಂದೊಮ್ಮೆಲೆ ಒಂದು 4 ದಿನ ಮಳೆ ಹತ್ತಿಬಿಟ್ರೆ ಯಪ್ಪ ಯಾಕಪ್ಪ ಈ ಮಳೆ ಅಂತೀವಿ ನಾವು. ಬಿಸಿಲಿದ್ದಾಗ ಅಯ್ಯೋ ಬಿಸಿಲು 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 ಅಂತ ಜಗತ್ತನ್ನು ತರುತ್ತೆ, ನಮಗೇನು ಗೊತ್ತಾಗಲ್ಲ, ನಮಗೆ ಬಿಡ್ರಿ ಅದು ಕಾಮನ್ ಅಂತೀವಿ ನಾವು. 45 46 ಲೆಕ್ಕನೇ ಇಲ್ಲ ನಮಗೆ. ಆದರೆ ಒಂದು ದಿನ ಬರಲಿ ಮಳೆ 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 ಅಂತಿರ್ತೀವಿ, 4 ದಿನ ಒಂದು ವಾರ ಹತ್ತಿ ಬಿಡಬೇಕು ಮಳೆ, ನಮ್ಮ ಎಲ್ಲ ಕೆಲಸ ಸ್ಟಾಪ್, ಮನೆ ಒಕ್ಕೊಂಡವ್ರು ಹೊರಗೆ ಬರೋದೇ ಇಲ್ಲ ನಾವು. ಯಾಕೆ ಅಂದರೆ ನಮಗಿದು ತುಂಬ ತಲೆನೋವು, ಯಾಕಂದರೆ ವಿಪರೀತ ಪರಿಸ್ಥಿತಿ ನಮಗಿದು. ಆ ಟೈಮಲ್ಲಿ ನಾವು ಸ್ವಲ್ಪ ಮಲೆನಾಡಿನವ್ರನ್ನ ನೋಡಿಬಿಟ್ರೆ ಪ್ರತಿದಿನ ಅವ್ರ ಕೆಲಸ ಆರಂಭ ಆಗೋದು ಮಳೆಯಲ್ಲಿ, ಪ್ರತಿದಿನ ಕೆಲಸ ಮಾಡೋದು ಮಳೆಯಲ್ಲಿ, ಪ್ರತಿದಿನ ನೆನೆಯೋದು ಮಳೆಯಲ್ಲಿ. ಅವರು ವರ್ಷ ಪೂರ್ತಿ ಅವ್ರಿಗೆ ಹೋಲಿಸ್ಕೊಂಡಾಗ ಅಯ್ಯೋ ನಾವು ಮಾಡ್ಬೋದಲ್ಲ ಕೆಲಸ, ಏನು ಮಳೆಯಲ್ಲಿ ಮಾಡಿದ್ರೆ ಏನಾಗ್ಬಿಡುತ್ತೆ, ಮಾಡೋಣ ಅಂತೇಳಿ ನಾವು ಸ್ವಲ್ಪ ರೆಡಿ ಆಗಿಬಿಟ್ಟು ಆ ಮೈಂಡ್ ಸೆಟ್ ಇಟ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ಮುಗಿಸ್ಕೊಂಡು ಬರ್ಬೋದು. ಹಾಗೆ ಯಾವ್ಯಾವ ಪರಿಸ್ಥಿತಿಗಳು ನಮಗೆ ಬಂದಾಗ ಆ ಪರಿಸ್ಥಿತಿಯಲ್ಲಿ ಈಗಾಗಲೇ ಇದ್ದು ಅವರೆಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಕರಗತ ಮಾಡ್ಕೊಂಡಿರೋರ ಥರ ಅವ್ರದ್ದನ್ನು ನೋಡಿಬಿಟ್ಟು ನಾವು ಹಂಗಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ರೆ ಮುಗಿದೋಯ್ತು. ಅವ್ರು ಮಾಡ್ತಿದ್ದಾರಂದ್ರೆ ನಮಗೂ ಆಗುತ್ತಲ್ಲ ಮಾಡೋಕ್ಕೆ, ಮಾಡಬಹುದು. ಹೀಗೆ ಜೀವನ ಅಂತಂದರೆ ಭಾಳ ದೊಡ್ಡದಾಗಿ ಯೋಚನೆ ಮಾಡೋದು ಬೇಡ. ಸಕ್ಸಸ್ ಅಂತಂದರೆ ಭಾಳ ದೂರ ಇಟ್ಕೊಳ್ಳೋದು ಬೇಡ. ಒಂದು ದಿನದ ಸಕ್ಸಸ್ಫುಲ್ ಯೋಗಿ ಆದರೆ ಸಾಕು. ಅದು 18 hours, ಓನ್ಲಿ 18 ಗಂಟೆಗಳ ಸಕ್ಸಸ್ಫುಲ್ ಯೋಗಿ ನಾನು ಆಗಕ್ಕೆ ಬಂತು ಅಂದರೆ ನನ್ನ ಲೈಫ್ ಸಕ್ಸಸ್ಫುಲ್ ಆಗುತ್ತೆ. ಎಲ್ಲ ಮುಗಿದ ಮೇಲೆ ಒಂದು ದಿನ ನನಗೆಲ್ಲ ಸಿಕ್ತು ಆದರೆ ಜೀವನ ಸಿಕ್ಕಲಿಲ್ಲ ಅಂತ ಏನು ಹೇಳ್ತಾರೆ, ಆ ಥರ ನಮಗಾಗೋದೇ ಇಲ್ಲ. ಪ್ರತಿದಿನ ನಾವು ಎಂಜಾಯ್ ಮಾಡಿರ್ತೀವಿ, ಪ್ರತಿ ಕ್ಷಣ ಎಂಜಾಯ್ ಮಾಡಿರ್ತೀವಿ, ಪ್ರತಿ ಕ್ಷಣ ಆತ್ಮತೃಪ್ತಿಯಲ್ಲಿ ಬದುಕಿರ್ತೀವಿ. ಅದಕ್ಕೆ ನನಗೆ ಆತ್ಮತೃಪ್ತಿ ಯಾಕಿದೆ, ಅವ್ರು ಹೇಳಿದಾಗ ನನಗೆ ತುಂಬ ಖುಷಿಯಾಗಿದ್ದೆ. ಯಾಕೆ ಅಂದರೆ ನನ್ನ ಪ್ರತಿಯೊಂದು ದಿನವೂ ಕೂಡ ನಾನು ಈ ಜ್ಞಾನಯುಕ್ತವಾಗಿ ಯೋಗಯುಕ್ತವಾಗಿ ಲೈಟಾಗಿ ಕಳಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಭಕ್ತಿ ಮಾರ್ಗದಲ್ಲೂ ಕೂಡ ಈ ಒಂದಷ್ಟು ಸುಂದರವಾದ ಬದುಕನ್ನು ಬದುಕಿದ್ದೀನಿ ಅನ್ನುವಂಥ ಆತ್ಮತೃಪ್ತಿ ನನಗಿರೋದ್ರಿಂದ ನನಗೆ ಯಾವತ್ತೂ ಕೂಡ ಈ ಬದುಕಿನ ಮೇಲೆ ಬೇಸರನೇ ಆಗಲಿಲ್ಲ, ಬೇಜಾರೇ ಆಗೋದಿಲ್ಲ. ಪರಿಸ್ಥಿತಿಗಳು ಇದೆ, ಎಲ್ಲರಿಗೂ ಇರುತ್ತೆ ಪರಿಸ್ಥಿತಿಗಳು. ಆ ಪರಿಸ್ಥಿತಿಗಳ ಮಧ್ಯೆ ನಮ್ಮ ಸಮಸ್ಥಿತಿ ಹೇಗಿಟ್ಕೊಂಡಿದ್ದೀವಿ, ಎಷ್ಟು ನಾವು ಸಂಯಮವನ್ನು ಕಾಪಾಡಿಕೊಂಡಿದ್ದೀವಿ, ಅದು ಬಹಳ ಮುಖ್ಯ ಆಗುತ್ತೆ. ಒಬ್ಬ ಯೋಗಿ ಅಂತ ನಾವು ಗುರುತಿಸೋದಕ್ಕೆ ಪರಿಸ್ಥಿತಿ ಬರಬಾರ್ದು ಅಂತಲ್ಲ, ಯೋಗಿಗಳಿಗೆ ಪರಿಸ್ಥಿತಿಗಳು ಬರುತ್ತೆ, ವಿಪರೀತತೆಗಳು ಬರುತ್ತೆ. ಆದರೆ ಅಂಥ ಸಮಯದಲ್ಲೂ ಕೂಡ ನಮ್ಮ ಒಂದು ವರ್ತನೆ, ನಮ್ಮ ಒಂದು ಮಾತು, ನಮ್ಮ ಒಂದು ಸಂಯಮ, ನಮ್ಮ ಒಂದು ಸ್ಥಿತಿ, ನಾವು ಸಮರ್ಥರಾಗಬೇಕೇ ಹೊರತಾಗಿ ಪರಿಸ್ಥಿತಿ ನಮ್ಮನ್ನು ವ್ಯರ್ಥಕ್ಕೆ ಈಡು ಮಾಡಬಾರ್ದು. ಭಾಳಷ್ಟು ಆತ್ಮರು ನಾವು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಬಂದರೆ ವ್ಯರ್ಥ ವ್ಯರ್ಥ ವ್ಯರ್ಥ, ಅವ್ರಿಗೆ ಹೇಳು ಇವ್ರಿಗೆ ಹೇಳು, ಹಂಗಾಯಿತು ಹಿಂಗಾಯಿತು, ಅಯ್ಯೋ ಅಯ್ಯೋ ಅಂದ್ಕೊಂಡು ವ್ಯರ್ಥದಲ್ಲಿ ಬಹಳ ಬಂದುಬಿಡ್ತೀವಿ. ಯಾವುದೊಂದು ಚೂರು ವ್ಯರ್ಥ ಆಗಲಾರ್ದಂಗೆ, ಶಬ್ದದಲ್ಲಿ, ಕರ್ಮದಲ್ಲಿ, ಸಂಕಲ್ಪದಲ್ಲಿ ವ್ಯರ್ಥ ಆಗಕ್ಕೆ ಬಿಡಲಾರ್ದಂಗೆ, ಎಂಥದ್ದೇ ಪರಿಸ್ಥಿತಿ ಬಂದರೂ ಒಂದು ಕ್ಷಣದಲ್ಲಿ ಮತ್ತೆ ಅದೇ ಸ್ಥಿತಿಯಲ್ಲಿ ಸ್ಥಿತರಾಗುವಂಥದ್ದೇ ನಿಜವಾದ ಸಮರ್ಥ ಜೀವನ, ಸಮರ್ಥ ಯೋಗಿಯ ಲಕ್ಷಣ ಅದು. ಆ ರೀತಿಯಾಗಿ ನಾವೆಲ್ಲರೂ ಕೂಡ 18 ಗಂಟೆಗಳ ಕಾಲ ಸಕ್ಸಸ್ಫುಲ್ಲಾಗಿ 100% ಶ್ರೀಮತದೊಂದಿಗೆ ಸ್ಮೃತಿ ಸ್ವರೂಪರಾಗಿ ಸಾಕ್ಷಿ ಇದ್ದು ಮಧುರದಿಂದ, ಸ್ನೇಹದಿಂದ, ಸಂಯಮದಿಂದ ಮಾತನಾಡೋದು, ಆತ್ಮೀಯ ದೃಷ್ಟಿಯಲ್ಲಿ ಇರೋದು, ವ್ಯವಹರಿಸೋದು, ಈ ಅಭ್ಯಾಸವನ್ನು ಮಾಡಿಕೊಂಡು ಬೆಳಗ್ಗೆ ಶಾಂತಿಯಿಂದ ಆರಂಭವಾದ ಜೀವನ ಶಾಂತಿಯಲ್ಲಿ ರಾತ್ರಿ ಮಲಗುವಾಗ ಅಂತ್ಯವಾಗಿಬಿಟ್ರೆ, ಶಾಂತಿಧಾಮದಲ್ಲಿ ಪರಂಪಿತ ಪರಮಾತ್ಮನ ಮಡಿಲಲ್ಲಿ ನಾವು ಮಲ್ಕೊಂಡ್ಬಿಟ್ರೆ ಸಾಕು. ನೀವು ಇನ್ನೇನು ಮಾಡೋದು ಬೇಕಾಗಿಲ್ಲ. ಕೇವಲ 18 ಗಂಟೆಗಾಗಿ ಹೋರಾಟ ಮಾಡಿ, 18 ಗಂಟೆಗಳ ಕಾಲ ಸರಿಯಾಗಿ ಇಟ್ಕೊಳ್ಳೋದ್ರ ಕಡೆಗೆ ಅಷ್ಟೇ ಗಮನ ಕೊಡಿ. ಯಾವ ಜೀವನದ ಬಗ್ಗೆ, ಯಾವ ಸಕ್ಸಸ್ ಬಗ್ಗೆ, ಯಾವ ದೊಡ್ಡ ಸಾಧನೆ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಈ 18 ಗಂಟೆ ಮತ್ತೆ ರಾತ್ರಿ ಮಲ್ಕೊಳ್ಳಿ, ಎಲ್ಲ ಮರೆತು ಬಿಡಿ, ಎಲ್ಲ ರೀಚಾರ್ಜ್ ಮಾಡ್ಕೊಳ್ಳಿ. ಮತ್ತೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ 18 hours ಅಷ್ಟೆ, ಅದನ್ನು ಸಕ್ಸಸ್ಫುಲ್ಲಾಗಿ ಕಳೀರಿ. ಮತ್ತೆ ಮಲ್ಕೊಳ್ಳಿ, ಮತ್ತೆ ರೀಚಾರ್ಜ್ ಆಗಿ, ಮತ್ತೆ ರೆಸ್ಟ್ ಮಾಡಿ, ಮತ್ತೆ ನೆಕ್ಸ್ಟ್ 18 hours ಅಷ್ಟೇ ಫೋಕಸ್ ಮಾಡಿ. ಇಷ್ಟೇ ಒಂದೊಂದು ಹೆಜ್ಜೆ ನಾವು ಸರಿಪಡಿಸ್ಕೊಂಡು ಹೋದರೆ ಬೆಟ್ಟ ಬೇಕಾದರೆ ಹತ್ತಿ ಬಿಡ್ಬೋದು. ಆದರೆ ಒಂದು ಹೆಜ್ಜೆನೇ ನಾವು ಜಾರಿದರೆ ಬೆಟ್ಟದಿಂದ ಕೆಳಗಡೆನೂ ಬೀಳ್ಬೋದು. ಆ ಒಂದು ಹೆಜ್ಜೆ ಸುಭದ್ರವಾಗಿ ಇಡೋದ್ರ ಕಡೆಗೆ ಅಷ್ಟೇ ನಾವು ಗಮನ ಕೊಡಬೇಕು. ಬಿಟ್ಟರೆ ಅಯ್ಯೋ ಬೆಟ್ಟ ಇಷ್ಟು ಎತ್ತರ ಇದೆ ಅಂತ ಅಂದ್ಕೊಳ್ಳೋದಲ್ಲ, ಜಾರಕ್ಕೆ ಎಷ್ಟು ಹತ್ತಬೇಕು. ಆದರೆ ಆ ಒಂದು ಹೆಜ್ಜೆ ಸರಿಯಾಗಿ ಇಡೋದ್ರ ಕಡೆಗೆ ಅಷ್ಟೇ ಗಮನ ಕೊಟ್ಟರೆ ಒಂದೊಂದೇ ಹೆಜ್ಜೆಯಿಂದನೇ ನಾವು ಹತ್ತಕ್ಕಾಗತ್ತೆ. ಬಿಟ್ಟರೆ ಒಮ್ಮೆಲೆ ಹೈ ಜಂಪ್ ಮಾಡೋಕ್ಕೆ, ಹಾರೋಕ್ಕೆ ಆಗೋದಿಲ್ಲ.
ಹಾಗೆ ಜೀವನನೂ ಕೂಡ ಒಂದೇ ಸಲಕ ಸಕ್ಸಸ್ ಅನ್ನೋದು ಒಂದು ವರ್ಷದ್ದೆಲ್ಲ ಒಂದೇ ದಿನದಲ್ಲಿ ಮಾಡಿಬಿಡ್ತೀನಿ ಆಗೋದಿಲ್ಲ. ಇವತ್ತು ಏನು ಮಾಡಬೇಕು ಅದನ್ನು ಮಾಡಿದರೆ ನಾಳೆ ಏನು ಮಾಡಬೇಕು ಅದನ್ನು ಮಾಡಿದರೆ ಅದು ತಾನಾಗಿ ಸರಿಯಾಗ್ತಾ ಹೋಗುತ್ತೆ. ನಾವು ಈ ಗಾಬರಿ ಒಳಗಡೆ ಏನೋ ಮಾಡಬೇಕಂತ ಎಷ್ಟೋ ದಿನಗಳನ್ನು ವ್ಯರ್ಥವಾಗಿ ಕಳಿತೀವಿ. ಅವ್ರ ಹತ್ರ ಇವ್ರ ಹತ್ರ ತಿರುಗಿ ಮಾಡಬೇಕಾಗಿರೋದು ಇಷ್ಟೇ ಇರೋದ್ರಿಂದ ಭಾಳ ಸಕ್ಸಸ್ಫುಲ್ಲಾಗಿ ನಾನು ಒಬ್ಬ ಯೋಗಿ ಜೀವನ ಮಾಡಬೇಕು. ನಾನು ಸೆಂಟ್ರಲ್ಲಿದ್ದೀನೋ, ಮನೆಯಲ್ಲಿದ್ದೀನೋ, ಉದ್ಯೋಗ, ವ್ಯಾಪಾರ, ಸಂಸಾರಿನೋ, ಏನಾದರೂ ಸರಿ ನನ್ನ ಜೀವನ ನಾನು ಎಲ್ಲಿ ಬೇಕಾದರೂ ಮಾಡ್ಬೋದು. ನಾನು ಇರೋ ಜಾಗದಲ್ಲೇ ನಾನು ಮಾಡಬೇಕಾಗತ್ತೆ. ಯಾರನ್ನೂ ನೋಡಿ ಕೊರಗೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಆತ್ಮಿಕ ಸ್ಮೃತಿಯಲ್ಲಿದ್ದು ಸಾಕ್ಷಿಯಾಗಿ ಪಾತ್ರಾಭಿನಯ ಮಾಡ್ತಾ ಹೋಗ್ಬಿಟ್ರೆ 18 ಗಂಟೆಗಳ ಕಾಲ ನಾವು ಸಕ್ಸಸ್ಫುಲ್ ಲೈಫ್ ನಡೆಸಿಬಿಟ್ರೆ ಇಡೀ ಜೀವನವೇ ನಮ್ಮದು ಸಾರ್ಥಕವಾಗುತ್ತೆ, ಆತ್ಮತೃಪ್ತಿ ಆಗುತ್ತೆ. ಈ ರೀತಿಯಾಗಿ ನೀವು ಬದುಕು ಮಾಡೋದನ್ನು ಅಕ್ಕಪಕ್ಕದವರು ನೋಡ್ತಾ, ನಿಮ್ಮ ಉದ್ಯೋಗ ವ್ಯಾಪಾರದಲ್ಲಿ ನಿಮ್ಮ ಸಂಪರ್ಕದಲ್ಲಿ ಬರುವವರು ನೋಡ್ತಾ ಸಹಜವಾಗಿ ಅವರು ಪರಿವರ್ತನೆ ಆಗಿಬಿಡ್ತಾರೆ. ಯಾಕಂದರೆ ಆ ಪರಿಸ್ಥಿತಿಗಳು ಬಂದಾಗ ನೀವು ನಡೆದುಕೊಳ್ಳುವ ರೀತಿ ಇದೆಯಲ್ಲ, ಅದು ಸಾವಿರಾರು ಆತ್ಮರಿಗೆ ಪ್ರೇರಣೆಯಾಗತ್ತೆ. ಒಬ್ಬ ಯೋಗಿಯ ಒಂದು ಕ್ಷಣದ ಕೋಪ ಲಕ್ಷಾಂತರ ಆತ್ಮಗಳ ಕನಸನ್ನು ನುಚ್ಚುನೂರು ಮಾಡುತ್ತೆ. ಇದು ನಮಗೆ ಗೊತ್ತಿಲ್ಲ. ಯಾರನ್ನ ನಾವು ಭಾಳ ದೊಡ್ಡ ಸ್ಥಾನದಲ್ಲಿ ಇಟ್ಟಿದ್ದೀವಿ, ಟೀಚರ್ಸ್ಗಳಾಗಲಿ ಅಥವಾ ಯಾರನ್ನ ಸಾಧಕರನ್ನಾಗಲಿ, ಅವರೊಂದು ಸಣ್ಣ ಕೋಪ, ಸಣ್ಣ ಮನಸ್ಸು, ಸಣ್ಣ ಆವೇಗ, ಸಣ್ಣ ಭಯ ಸಾವಿರಾರು ಆತ್ಮರ ಕನಸುಗಳನ್ನು ನುಚ್ಚುನೂರು ಮಾಡುತ್ತೆ. ಹಾಗಾಗಿ ಪರಿಸ್ಥಿತಿ ತಪ್ಪಿಸೋದು ನಮ್ಮ ಕೈಯಲ್ಲಿಲ್ಲ. ಪರಿಸ್ಥಿತಿ ಬಂದಾಗ ಅವುಗಳನ್ನು ಸಂಯಮ ರೀತಿಯಲ್ಲಿ ನಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ. ಈ ರೀತಿಯಾಗಿ ನಾವು ಪರಿವರ್ತನೆ ಆಗಿ ನಮ್ಮಂತೆ ಅನೇಕ ಆತ್ಮರು ಆಗಲಿ ಅನ್ನುವಂಥ ಶುಭ ಭಾವನೆ ನಾವು ಮಾಡಿದಾಗ ಮಾತ್ರ, ಶುಭ ಕಾಮನೆ ಇಟ್ಕೊಂಡಾಗ, ಅವಾಗ ನೀವು ಹೇಳೋದೇ ಬೇಕಿಲ್ಲ, ಅನೇಕ ಆತ್ಮರ ಕಲ್ಯಾಣ ಆಗ್ತಾ ಹೋಗುತ್ತೆ. ಮೊದಲು ನಾನು ಇದರೊಳಗಡೆ ಸಕ್ಸಸ್ಫುಲ್ ಲೈಫ್ ಮಾಡ್ತಾ ಇದ್ದೆ ಅಂದರೆ ಬೇರೆಯವರು ಕೂಡ ಸಕ್ಸಸ್ ಕಡೆಗೆ ಅಥವಾ ಪರಿವರ್ತನೆ ಆಗೋದಕ್ಕೆ ಯಾರು ಒಲ್ಲೆ ಅಂತ ಹೇಳಿ. ಎಲ್ಲರಿಗೂ ಬೇಕಾಗಿರೋದು ನೆಮ್ಮದಿ, ಸಂತೃಪ್ತಿ, ಸಕ್ಸಸ್ಸು, ಆತ್ಮತೃಪ್ತಿ. ನಮಗಿವಾಗ ಆತ್ಮತೃಪ್ತಿ ಸಿಕ್ಕಿದೆ, ನಾನು ಇದರೊಳಗೆ ಸಫಲತೆಯನ್ನು ಪಡೆದಿದ್ದೀನಿ, ನಾನು ಸಂಪನ್ನ ಆಗಿದ್ದೀನಿ, ಸಂತೃಪ್ತ ಇದ್ದೀನಿ ಅಂತ ಜಗತ್ತಿನ ಮುಂದೆ ನೀವು ಹೇಳೋದು ಬೇಕಾಗಿಲ್ಲ. ನಿಮ್ಮನ್ನು ನೋಡೋದ್ರಿಂದ ಎಲ್ಲರಿಗೂ ಅನಿಸಿ ನಿಮ್ಮಂತೆ ಆಗಬೇಕು ಅಂತ ಬಯಸಿಬಿಡ್ತಾರೆ ಎಲ್ಲರೂ ಕೂಡ. ನೀವು ಹೇಳ್ದೇ ಅವರು ಪರಿವರ್ತನೆ ಆಗಿಬಿಡ್ತಾರೆ. ನಿಮ್ಮನ್ನು ನೋಡಿ ಅನೇಕ ಆತ್ಮರು ಈ ಜ್ಞಾನಕ್ಕೆ ಬಂದು ಬಿಡ್ತಾರೆ. ಅದಕ್ಕೆ ನಿಮ್ಮ ಮಾತು, ನಿಮ್ಮ ನಡವಳಿಕೆ ಎಲ್ಲವೂ A to Z 18 ಗಂಟೆಯ ನಿಮ್ಮ ದಿನನಿತ್ಯದ ದಿನಚರಿಯೇ ಪ್ರತಿಯೊಬ್ಬರಿಗೂ ಪಾಠ, ಮಾರ್ಗದರ್ಶನ, ದಿಕ್ಸೂಚಿ ಆಗಿಬಿಡುತ್ತೆ. ಇದಕ್ಕೆ ಹೊರಗಾಗಿ ನೀವು ಅವ್ರಿಗೆ ಹೇಳಬೇಕಾಗಿಲ್ಲ, ಶಬ್ದದಲ್ಲಿ ಬರಲೇಬೇಕಾಗಿಲ್ಲ, ಅವ್ರಿಗೆ ಕೂತ್ಕೊಂಡು ಪಾಠನೇ ಮಾಡಬೇಕು ಅಂತ ಇಲ್ಲ. ನೀವು ಒಳಗಡೆ ನಿಮ್ಮ ಆತ್ಮತೃಪ್ತಿಯೊಂದಿಗೆ ನೀವು ಬದುಕ್ತಾ ಇದ್ದು, ಹೊರಗಡೆ ಜಗತ್ತಿನಲ್ಲಿರುವ ಆತ್ಮರು ಕೂಡ ನನ್ನಂತೆಯೇ ಆತ್ಮತೃಪ್ತಿಯ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಇವ್ರಿಗೂ ಇದೆ. ಆದಷ್ಟು ಬೇಗ ಇವರು ಕೂಡ ಈ ರೀತಿಯ ಜೀವನವನ್ನು, ಸಮರ್ಥ ಜೀವನವನ್ನು, ಸಂತೃಪ್ತ ಜೀವನವನ್ನು ಮಾಡುವಂತಾಗಲಿ ಅಂತ ನೀವು ಒಂದು ಶುಭ ಭಾವನೆ, ಶುಭ ಕಾಮನೆ ಇಟ್ಕೊಂಡ್ರೆ ಸಾಕು. ಅನೇಕ ಆತ್ಮರು ನಿಮ್ಮ ಸಂಪರ್ಕದಲ್ಲಿ ಬರುವವರೆಲ್ಲರೂ ಕೂಡ ಪರಿವರ್ತನೆ ಆಗಿಬಿಡ್ತಾರೆ. ಈ ರೀತಿಯಾಗಿ ನಾವು ಸಫಲತಾ ಮೂರ್ತಿಗಳಾಗಿ ಅನೇಕ ಆತ್ಮರ ಕಲ್ಯಾಣಕ್ಕೆ ನಿಮಿತ್ತರಾಗಿ ನಾವು ಸಂಪನ್ನತೆಯನ್ನು ಅನುಭವ ಮಾಡೋಣ ಅಂತ ಹೇಳ್ತಾ, ಇಂಥ ಒಂದು ವರದಾನವನ್ನು ಕೊಟ್ಟು ವರದಾನ ಜೀವನವನ್ನು ಅವಕಾಶ ಮಾಡಿಕೊಟ್ಟಿರುವ ಬಾಬಾರವರಿಗೂ ಡ್ರಾಮಕ್ಕೂ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳ್ತಾ, ನಾವು ಕೂಡ ಈ ಅವಕಾಶ ಕೊಟ್ಟಿದ್ದನ್ನು ಸರಿಯಾಗಿ ಬಳಸಿಕೊಂಡು ಸಮರ್ಥವಾದ ಸಾರ್ಥಕ ಜೀವನವನ್ನು ಅನುಭವಿಸೋಣ ಅಂತ ತಿಳಿಸ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚಾ, ಓಂ ಶಾಂತಿ.